सपनों की रानी कब आई रात को भी करना है हगल ಮಾಡಬೇಕಾದ್ರ ಬಿಸಿಲು ಜಾಗ फिर रात करना है तो ಮಾಡಬೇಕಂದ್ರೆ ಯಾವಾಗ ಮಾಡಬೇಕ್ರಿ ಅಪ್ಪ ಅರೆ ನಮ್ದು ಶಾದಿ ಬೇರೆ ಆಗಿಲ್ಲ ಅದಕ್ಕೆ ನಮಗೆ ಯಾರು ಪ್ಯಾರಿಗೆ ಮಾಡ್ತಾ ಇಲ್ರಿ ಅಪ್ಪ ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ರಿ ನಮ್ಗೆ ಬಹುತ್ ಫಿಕರ್ ಆಗ್ಬಿಟ್ಟೈತಿ ನೋಡ್ರಿ ವಾಡಿ ಹಲ್ಲೆ ಅಂತ ನಿನಗೆ ಪ್ಯಾರ ಮಾಡ್ಬೇಕಾ ನಾ ಮಾಡ್ತೀನಿ ಯಾವ ಸುವರ್ತಿ ಬಚ್ಚಬೇಕು ಪ್ಯಾರ್ಗೆ ಆಗ್ಬಿಟ್ಟೈತಿ हम तो इधर खाली फिर रही है रिपेयरी काम है क्या मैंने काम करने का दिल ಯಾಕಂದ್ರ ನಮ್ದು ಚಿತ್ರ ಕಾಮ್ ಮಾಡಿದ್ರು ಈ ಆದ್ಮಿಗೆ ಸಾಕಾಗೋದು ನಿಮ್ದಕ್ಕೆ ಚಂದ ಮಾಡಂಗಿಲ್ಲ ಅಂತವ ನಾನ ಎಷ್ಟಂತ ಮಾಡೋದು ಹೇಳು ಎಷ್ಟು ಮಾಡಿದ್ರು ಹೆಂಗ ಮಾಡಿದ್ರು ಈ ಆದ್ಮಿಗೆ ನಮ್ದಕ್ಕೆ ಮೊಹಬತ್ ಏನು ಮಾಡ್ತೀವಿ ದೋಸ್ತ ಮಾಡಿದ್ರೆ ಎಷ್ಟು ಮಾಡಿ ನೀನು ನಿನ್ನ ಕೈ ಎಷ್ಟು ತಾಕತ್ತೈತಿ ಅಷ್ಟು ಬಿಡ್ತಿದ್ದಿ ನೀನು ಇಲ್ಲ ಬಿಡು ನಿನಗ ಬಿಟ್ರು ಸಾಕಾಗೈತಿ ಏ ಕಬಿಲ ಏನು ಮಾತಾಡೋದ್ರ ಈ ಕಡೆ ಕನ್ನಡ ಮಾತಾಡ ಇಲ್ಲ ಆ ಕಡೆ ಹಿಂದಿದಾಗ ಮಾತಾಡ ಎರಡೂ ಭಾಷೆ ಸೇರ್ ಕಿಚಡಿ ಭಾಷೆ ಮಾತಾಡಬೇಡ ಏನಿಲ್ಲ ಬಾಯ ಊಟ ಜಡಿಲಿ ನಮ್ಮ ಪಿಳ್ಳೆಗೆ ಹೊಳೆಯಂಗಿಲ್ಲ ಆ उसलिए मैं कन्नड़ा उर्दू मिक्स करके तीसरी भाषा में बात करता हूँ मैं इंग्लिश भाषा को खड़ा निंदरता हूँ खड़ा निंदरता हूँ यार खड़ा निंदरसे बरल हाँ ಇಲ್ಲ ಇಲ್ಲಿಗೆ ಹರಿಯಾಡ್ತಾ ಅದಕ್ಕೆ ಖಡ ನಿಂದರ್ಸ್ತೀವಿ ಮತ್ತ ಹರಿಯಾಡ್ತಾ ಯಾವಾಗ ಹರಿಯಾಡ್ಸ್ತಾವ ಎರಡು ಹರಿಯಾಡ್ತಾವ ಏ ಕಾವ್ಯ ನೀ ಎಷ್ಟು ಹೇಳಿದ್ರು ಹಿಂಗ ಮಾತಾಡೋಣ ಅಂತ ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ ಅಲ್ಲ ನೀರು ಬಿಟ್ಟಿಲ್ಲ ಅಲ್ಲ ನಿನ್ನ ತಾತ ನೀರಿದ್ರು ಯಾಕೆ ನೀರು ಹೊರಗೆ ಬಿಡವಲ್ಲ ಬಿಡಬೇಕು ಬೋಲಿತ್ತು टाकी भरता नहीं भरे तो आकाड़ी इकाड़ी लीकेज आगी किसको सीबो उसको नहीं मिलता क्या ಮಾಡಬೇಕು ನನಗೆ ಬಹಳ ತ್ರಾಸ ಆಗಲಕತ್ತೈತಿ ನೋಡು ಅಭಿ तुम्ही बोलो क्या ಮಾಡಬೇಕು ಹೇಳು ಏನು ಮಾಡ್ತೀವಿ ಸಾಧ್ಯ ನಾವು ಒಟ್ಟ ನೀರು ಬರೋ ಒಂದು ನಾಲ್ಕು ಮೂರು ದಿನ ಆಯ್ತು ಆಮೇಲೆ ನಾವು ಪೈಪ್ ಎಷ್ಟು ಕಡಿ ನಿಲ್ಲಿಸ್ರು ಅದು ಬರ ಆಗುತ್ತಾ ನಮ್ಮ ಬಳ ಚಂಗು ಹಿಡಿದು ನೀರು ನೋಡಿದ್ರ ತಟ ತಟ ಹನಿ ಅವಲ್ಲಪ್ಪ ಅಡುಗೆ ಸುಮ್ ಕುಂದ್ರು ಅಲ್ಲ ಹನಿ ಹನಿ ಹಾಕ ಉದುರ್ತೈತೆ ನೀನು ಪೂರ ಕೊಡಲ ತುಂಬುತ್ತಾ ಆಹಾ ಅರ್ಧಕ ನಿಂತು ಬಿಡ್ತೈತೆ ಏ ನೀ ಎಲ್ಲಿ ಬೇಕಾದ್ರೆ ಕುಡಿಸಿದ್ರೆ ಒತ್ತು ಬಿಡ್ತೀನಿ ಅಲ್ಲ ಒಂದು ಕೊಡ ತುಂಬಕ್ಕೂ ಒಂದು ತಾಸು ಬೇಕು ಹಿಂಗಾದ್ರೆ ಏನು ಮಾಡಲಿ ಜಾಗ ಪಕ್ಕಟ್ಟು ಹಾಗೆ ಬಿಡ್ಬೇಕು ಬಾಗಿನ ಕೆಲಸ ಮಾಡಿದ್ರೆ ಹಂಗೆ ಬಿಡ್ತೀರಿ ನೋಡು ಜಂಗ್ ಹಿಡಿತದ ಮೆತ್ತಗೋಬೇಕಾದ್ರ ಸುಲೇಖನ್ लगाओ ಅವ್ರ ಕಂಪ್ಲೀಟ್ ಟೈಟ್ ಕರ ಅವಾಗ ಗೊತ್ತಾಗ್ತದ ನೋಡ ಚುಕ್ರಿ ಎಲ್ಲಿಗೆ ಗೊತ್ತಾಗ್ತದ ಯಾಕೆ ಟೈಟ್ ಮಾಡ್ತಾನೆ ಹಂಗ ಹೆಡ್ತಾನ ಹೆಡ ಹೊಡ್ತಾ ಹೊಡಬೇಕು ಹ್ಯಾಂಗ ಟೈಟ್ ಕರ್ಬೇಕು ಇದನ್ನ ಟೈಟ್ ಮಾಡ್ಬೇಕಾದ್ರೆ ಇದನ್ನ ಯಾಕೆ ಅಯ್ಯೋ
ಹಿಂಗೆ ಅದನ್ನ ಟೈಟ್ ಮಾಡಿದ್ರೆ ಮುರ್ಕೊಂಡು ಹೋಗಿ ದೋಸ್ತ ನೋಡ್ ಒಳ್ಳೆಯಡೇ ಮುರ್ಕೋಬೇಡ ಅಂದಂಗ ನೀ ಲಘು ರಿಪೇರ್ ಮಾಡಿಲ್ಲ ನಮ್ಮ ಅಶೋಕ್ ಸಾಹೇಬ್ರಿಗೆ ಹೇಳ್ತೀನ ಮತ್ತ ಆಮೇಲೆ ಸಿಟ್ಟು ಬಂತು ನೀನು ಇರಂಗಿಲ್ಲ ಏನು ಕೆಲಸ ಇರಂಗಿಲ್ಲ ಏ ನಮ್ದಕ್ಕೆ ಅದಕ್ಕ ಬಹಳ ಪೂಜಿತೆ ಈಗನು ಹಂಗೆ ಮಾಡ್ಬೇಡ್ರಿ ಮತ್ತೆ ಮೈ ಬಂದು देखूंगा ಯಾರು नल नल बाद में करूंगा ಏನ್ ಏನ್ रिपेयरी काम ಅದು ಮೊದಲೇ ಹೇಳು हाँ रिपेयरी काम ಬಂದ್ ಕರೋಣ ಅಂದ್ರೆ बाद में करूंगा ಕ್ಯಾ कैसा करूं क्या करूं ज्योतिष को कैसा करो क्या करो अलग क्या क्या कैसा करना चाहिए ಇಲ್ಲ ಅವ್ರು ಹಂಗೆ ಹೇಳಿದ ಅವ್ರು ಮಾಡಿ ತೋರಿಸ್ತಾರ ಅವ್ರು ನೀ ಮಾಡಿ ನಿಮ್ಗೆ ಹಾಕ್ತೆ ನಮ್ದು ಕೊಡ್ತಾವ ಮಾಡ್ತಾ ಬಂದಿನಿ ಹೆಂಗ್ ಇಷ್ಟ ಇಷ್ಟ ಏ ಮಾಡ್ತಾ ಬಂದಿನಿ ಏ ಹೇ 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 ರೊಕ್ಕ ರೊಕ್ಕ ಲಿಸ್ಟ್ ತೆಗಿಯಾಕ 4 ತಾಸು ಮಾಡಕತ್ತಿ ಅಷ್ಟ ನೀ ಏನು ಬಂದು ಮಾಡ್ತೀವಿ छाय 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 मेले गए देख ये पूरा दुकान में मिलता ಮನುಷ್ಯ ನೋಡ್ರಿ ಇಟ್ಟಿದ್ದು ಲಿಸ್ಟ್ ಯಾಕೆ ಬೇಕು ಭಾಳ ಬೇಕು ಎಲ್ಲಿ ಸಿಗುತ್ತೆ दुकान में पूरा मिलता सब मिलता है ಹಂಗಾರ ಇದು ಲಿಸ್ಟ್ ತೊಗೊಂಬರ್ತೀನಿ ನಾಳೆ ಬಂದ್ ಮಾಡ ಬರ್ರಿ आए आए हंगे होंगे हंगे ಏನ थोड़ा खुश करके जाना ಬಾ ಮಾಡ್ತೀನಿ ಬಾ ಬಾರೆ गाना गाना ಹಂಗ यपशो अरे भंग का रंग जमा हो चकाचक फिर लो पान चबाए अरे ऐसा झटका लगे जिया पे पुनर्जन्म हो जाए वो खाई के पान बनारस वाला के पान बनारस
ಸುಮತಿ, ನನ್ನ ಕೈ ಜಾರಿದ ಪಾರಿಜಾತ ನೀನು. ನಿನ್ನ ಸುಗಂಧ ಈ ಪ್ರಣಯ ರಾಜನಿಗಲ್ಲದೆ ಮತ್ತವರಿಗೆ ಕೊಡುವೆ. ಅಷ್ಟರಲ್ಲಿ ನಿನ್ನ ಯೌವನದ ಸುಖವನ್ನು ಪಕ್ಕು ಪಡಿದು ನಿನ್ನ ಬಾಳ ಬೀಗಿ ನಾಯಂತರ ಮಾಡದಿದ್ರೆ ನನ್ನ ಹೆಸರು ಪ್ರಣಯ ರಾಜನೇ ಅಲ್ಲ. ಹೆಣ್ಣಿಗೆ ಹಠ ಇರಬಾರದು, ಗಂಡಿಗೆ ಚಟ ಇರಬಾರದು. ನಿನಗೆ ನನ್ನನ್ನು ತಿರಸ್ಕರಿಸುವ ಹಠ, ನನಗೆ ನಿನ್ನ ದೇಹ ಸುಖ ಪಡೆಯುವ ಓಹೋ ಪ್ರಣಯರಾಜ್, ಯು ಆರ್ ಎ ವೆರಿ ವೆರಿ ಲಕ್ಕಿ ಮ್ಯಾನ್. ನೀನು ಬಯಸಿದ ಹಕ್ಕಿ ತಾನಾಗಿಯೇ ನಿನ್ನ ಹತ್ರ ಬರ್ತಾ ಇದೆ. ಬರ್ಲಿ ಬರ್ಲಿ. ಈ ರೀತಿ ದಾರಿಗಡ್ಡವಾಗಿ ಬಿಟ್ರೆ ಹೆಣ್ಮಕ್ಳು ಹೇಗೆ ಓಡಾಡ್ಬೇಕು? ದಾರಿ ಬಿಟ್ಟು ನಿಲ್ಬೇಕೆನ್ನುವ ಕಾಮನ್ ಸೆನ್ಸ್ ಕೂಡ ನಿಮಗಿಲ್ವೇನೋ? ದಾರಿಗೆ ಅಡ್ಡವಾಗಿ ನಿಲ್ಲಲು ನಾನೇನು ಲಾರಿ ಬಸ್ ಅಲ್ಲ. ಅರ್ಜೆಂಟಾಗಿ ಹೋಗ್ತಿದ್ರೆ ವರ್ಷದಿಂದ ಸರಿ ಹೋಗಬಹುದು. ಅಲ್ಲವೇ ನನ್ನ ಕನಸಿನ ರಾಣಿ. ನೀನ ಭಯವಾಯಿತೆ. ಭಯ? ಅದು ನಿನ್ನನ್ನು ನೋಡಿ. ನಿನ್ನನ್ನು ನೋಡಿ ಭಯ ಪಡೋದಕ್ಕೆ ನೀನೇನು ಹುಲಿನ ಅಥವಾ ಕರಡಿನ? ಸುಮ್ಮನೆ ದಾರಿ ಬಿಟ್ಟಿಲ್ಲ. ದಾರಿ ಬಿಡಲು ನಿಂತಿಲ್ಲ ಚಿನ್ನ, ಬಿಗಿಯಲು ನಿಂತಿರುವೆ. ನನಗೊಂದು ತಿಳಿತಾ ಇಲ್ಲ. ಎರಡರಲ್ಲಿ ಒಂದು ನಿರ್ಧಾರವಾಗಲೇಬೇಕು. ಆಗಿದೆ ಇಲ್ಲ. ನನ್ನ ದಾರಿ ನನಗೆ, ನಿನ್ನ ದಾರಿ ನಿನಗೆ ಅಂತ. ನೋಡು ಸುಮತಿ, ನೀನು ನಿನ್ನ ದಾರಿಯನ್ನು ಬದಲಾಯಿಸಿಕೊಂಡಿರಬಹುದು, ಆದರೆ ನನ್ನ ದಾರಿ ನಾನು ಇನ್ನೂ ಬದಲಾಯಿಸಿಲ್ಲ. ನಿನ್ನ ದಾರಿ ಬೇರೆಯಾಗಿರಬಹುದು, ಕಾಲ ಮಿಂಚಿಲ್ಲ ಸುಮತಿ. ನಿನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ನಿಂತು ಹೋದ ಮದುವೆಗೆ ಜೀವ ತುಂಬಿ ಮದುವೆಗೆ ಒಪ್ಪಿಕೋ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಮದುವೆಗೆ ಮುಂಚೆ ಮಂಚಕ್ಕೆ ಕರೆದದ್ದು ನನ್ನ ತಪ್ಪು. ನೋಡು, ದಯವಿಟ್ಟು ಹಠ ಮಾಡದೆ ಮದುವೆಗೆ ಒಪ್ಪಿಕೋ ಸುತ್ತಿ. ಈ ನಿನ್ನ ಪಾಪದ ಕೈಗಳಿಂದ ನನ್ನನ್ನು ಮುಟ್ಟಬೇಡ. ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ ಅಂತ ಶರಣರ ಮಾತನ್ನ ಒಳಗೂಡಿಸಿಕೊಂಡು ಬದುಕಿದವಳು ನಾನು. ಈ ಜಗತ್ತಿನಲ್ಲಿ ಆಸೆಗಾಗಿ ಸತ್ತಿದ್ದ ಕೋಟಿ, ಆಮಿಷಕ್ಕಾಗಿ ಸತ್ತಿದ್ದ ಕೋಟಿ, ಹೊನ್ನಿಗಾಗಿ ಮಣ್ಣಿಗಾಗಿ ಸತ್ತಿದ್ದ ಕೋಟಿ, ಬಡವರಿಗಾಗಿ ಪ್ರೀತಿಗಾಗಿ ಸಾಯುವರನ್ನ ನಾ ಕಾಣಿ. ನಿನ್ನಂಥ ನೀಚನಿಗೆ ಬೇಕಾಗಿದ್ದು ಹೆಣ್ಣಿನ ದೇಹದ ಸುಖ, ಅವಳಲ್ಲಿರುವ ಹಣ, ಅದನ್ನು ದೋಚಿಕೊಂಡು ಓಡಿ ಹೋಗುವಂತ ನಾಮರ್ಥ ನೀನು. ಸುಮತಿ, ಏನಂದೆ ನೀನು? ನಾಮರ್ಥ ನಿಂತರೆ ಶರಣರ ವೇದಾಂತ. ನೋಡು, ಈ ಸಮಯದಲ್ಲಿ ನಿನ್ನನ್ನು ಯಾರು ಬಚಾವ್ ಮಾಡಲು ಬರುವುದಿಲ್ಲ. ಚಾಂಡಾಲ ಯಾಕೋ ಕಾಪಾಡುದಿಲ್ಲ? ಆ ನನ್ನ ದೇವರು ಖಂಡಿತವಾಗ್ಲೂ ನನ್ನನ್ನು ಕಾಪಾಡ್ತಾನೆ. ದೇವರು? ಆ ನಿನ್ನ ದೇವರೇನು ಕಮ್ಮಿಯಾದವರಲ್ಲ. ಪಗಲಲ್ಲಿ ಒಬ್ಬಳನ್ನು ಸಾಲದ್ದಕ್ಕೆ ತಲೆಯ ಮೇಲೆ ಇನ್ನೊಬ್ಬಳನ್ನು ಕೊಂಡ ದುರಹಂಕಾರಿ ಅವನು ನಿನ್ನ ದೇವರೇ. ಹೋಗಿ ಸುಡುಗಾಡ ಕಾಯುವ ಬುದು ಬಡಕ
ಮುಖ್ಯ ಬಾಯಿನ ಸಕಲ ಕೋಟಿ ಜೀವರಾಶಿಗಳನ್ನ ಕಾಪಾಡುವನು ಆ ನನ್ನ ದೇವರು. ಇನ್ಮೇಲೆ ಆ ನನ್ನ ದೇವರಿಗೆ ಈ ರೀತಿ ಮಾತಾಡ್ತಾ ಇದೀಯಾ? ಹಿಂದೆ ಸಮುದ್ರ ಮಂಥನ ಆಗುವ ಸಮಯದಲ್ಲಿ ಕಾಲಕೂಟ ವಿಷವನ್ನೇ ಕುಡಿದು ಅಮೃತವನ್ನೇ ನೀಡಿದ ನನ್ನ ದೇವರು. ಆ ನನ್ನ ದೇವರಿಗೆ ಹೊಗಳುವ ಯೋಗ್ಯತೆ ಕೂಡ ನಿನಗಿಲ್ಲ, ತೆಗಳುವ ಯೋಗ್ಯತೆ ಕೂಡ ನಿನಗಿಲ್ಲ. ಇಂಥ ಮನುಕುಲದಲ್ಲಿ ಹುಟ್ಟಿದ ನೀನೊಬ್ಬ ವಿಷ ಜಂತು. ಸಾಕು ಸಾಕಲೇ ಮಾಯಿಕಿದಿ. ಆದಿತ್ಯ ವಿಷಗಂಟಿನ ಪವಾಡವನ್ನು ನಿಲ್ಲಿಸಿ ಈ ವಿಷಗಂಟುವಿನ ಕೈಗಳನ್ನು ನೋಡು. ಈಗ ನೋಡು ನಿನ್ನ ಶೀಲಹರಣ. ಸುಮತಿ, ಕಣ್ಣಿಗೆ ಮಣ್ಣು ಎರಚಿ ಓಡಿ ಹೋದೆಯಾ? ಏ ಭಯದ ಜಿಂಕೆ, ಓಡಿ ಹೋದರೆ ಬಿಡುವವರಾರು? ಯಾರು ನಿನ್ನ ಬೆನ್ನಟ್ಟಿ ಬರುವೆ? ಬಂದೆ. ಚಾಂಡಲ ಖಂಡಿತವಾಗ್ಲೂ ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಇವತ್ತಿನ ನಾಳೆ ಅಲ್ಲ, ನಿನ್ನ ಬಾಳನ್ನ ಹಾಳು ಮಾಡೇ ಮಾಡ್ತಾನೆ. ಅವನ ಕೈಯಲ್ಲಿ ಸಿಕ್ಕ ಶೀಲ ಕಳೆದುಕೊಂಡು ಸಾಯೋದಕ್ಕಿಂತ ಶೀಲ ಉಳಿಸ್ಕೊಂಡು ಸಾಯೋದು 1000 ಪಾಲು. ನನಗೆ ಯಾವ ತಪ್ಪಿಗೆ ಈ ಶಿಕ್ಷೆಯಪ್ಪ? ತಂದೆ ತಾಯಿ ಇಲ್ಲದ ತಪ್ಪಲಿ ನಾನು. ಒಂದು ಅನಾಥರಿಂದ ಈ ಭೂಮಿ ಮೇಲೆ ಬದುಕೋದು ತಪ್ಪ? ನನ್ನ ಯಾವ ತಪ್ಪಿಗೆ ಶಿಕ್ಷೆ? ಬದುಕಬಾರದು. ನನ್ನ ತಾನಾದ ಹೆಣ್ಣು ಈ ಭೂಮಿ ಮೇಲೆ ಬದುಕಲೇಬೇಕು. ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ಇದೇನು ಮಾಡುತ್ತೇವೆ? ಅಂದು ಸಿಕ್ಕವಳ ನೀನು? ಯಾಕೆ ಬದುಕಿಗೆ ಅಂಜಿದೆಯಾ? ನೋಡಮ್ಮ, ಇಂಥ ಕೆಲಸವನ್ನು ಕೈಲಾಗದ ಹೇಡಿಗಳು ಮಾಡಿಕೊಳ್ಳುತ್ತಾರೆ. ಆತ್ಮಹತ್ಯೆ ಮಹಾಪಾಪ. ಒಂದು ಮಾತು ಹೇಳ್ತೀನಿ ಕೇಳು, ಹುಟ್ಟುವುದು ಒಂದೇ ಸಲ, ಸಾಯುವುದು ಒಂದೇ ಸಲ. ಅದಕ್ಕೆ ನೀನು ಈ ಭೂಮಿ ಮೇಲೆ ಬದುಕಬೇಕು, ಬದುಕಿ ಜಯಿಸಬೇಕು. ಬದುಕಿದ್ದು ಜಯಿಸಬೇಕು. ಈ ವೇದಾಂತ ಇಲ್ಲ ನನ್ನಂತ ಅನಾಥಳಿಗಲ್ಲ ಸರ್. ನಾನೊಬ್ಳು ಹಿಂದೂ ಮುಂದೆ ಯಾರು ಇಲ್ಲದ ಪರದೇಶಿ. ಹಿಂದೊಂದು ಸಾರಿ ಆ ನೀಚ ನನ್ನ ಶೀಲ ಹರಡು ಮಾಡಲು ಬಂದಾಗ ದೇವರಾಗಿ ಬಂದು ನನ್ನ ಮಾನವನ ಕಾಪಾಡಿದೆ. ಅವನು ಮತ್ತೆ ಇವತ್ತು ಕೂಡ ಬಂದಿದ್ದ. ಈಗ ಅವನ ಕಣ್ಣಿಗೆ ಮಣ್ಣೆರಚಿ ನಾನು ತಪ್ಪಿಸಿಕೊಂಡೆ. ಆದ್ರೆ ಮುಂದೊಂದು ದಿನ ಬರುವುದಿಲ್ಲ ಅಂತ ಏನು ಗ್ಯಾರಂಟಿ? ಆ ನೀಚನ ಕೈಲಿ ಸಿಕ್ಕು ಶೀಲ ಕಳೆದುಕೊಂಡು ಸಾಯೋದಕ್ಕಿಂತ ಶೀಲ ಉಳಿಸ್ಕೊಂಡು ಸಾಯೋದು 1000 ಪಾಲು. ಅದಕ್ಕಾಗಿ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ.
ದಯವಿಟ್ಟು ನನ್ನನ್ನು ತಡೆಬೇಡಿ. ನಿಲ್ಲಿ. ಅಂದ್ರೆ ಆ ಕಾಮುಕನಿಗೆ ಹೆದರಿ ಸಾಯಲು ಹೊರಟಿರುವೆ. ನೋಡಿ, ಇಂದಿನ ಕಾಲದಲ್ಲಿ ಹೆಣ್ಣು ಅಬಲೆ ಅಲ್ಲ, ಅವಳು ಸಬಲೆ. ತನ್ನನ್ನು ತಾನು ರಕ್ಷಣೆ ಮಾಡಿಕೊಂಡು ಬದುಕೋಳು ಎಂಬುದನ್ನು ಈ ಸಮಾಜಕ್ಕೆ ತೋರಿಸಿಕೊಳ್ಳಿ. ಅಲ್ಲದೆ ನಿಮಗೆ ತಕ್ಕ ಹುಡುಗನನ್ನು ನೋಡಿ ಮದುವೆಯಾಗಿ ಜೀವನಕ್ಕೆ ಜೊತೆಯಾಗಿ ನಿಲ್ಲುತ್ತಾನೆ, ನಿಮಗೆ ರಕ್ಷಕನಾಗಿ ಇರುತ್ತಾನೆ. ಮದುವೆ, ನಾನು ಜೀವನದಲ್ಲಿ ಮದುವೆ ಎಂಬ ಕನಸನ್ನು ಕಂಡು ಸೋತು ಹೋಗಿದ್ದೀನಿ ಸರ್. ನನ್ನ ಕೈ ಹಿಡಿಯುವ ಗಂಡು ಮೃಗವಿಗೆ ಬೇಕಾಗಿದ್ದು ನನ್ನ ಭವಿಷ್ಯವಲ್ಲ, ನನ್ನ ದೇಹದ ಸುಖ, ನನ್ನಲ್ಲಿರುವ ಹಣ. ಅಥವಾ ನನ್ನ ಮದುವೆಯಾಗಿ ನಾನು ಯಾವ ಸುಖ ತಾನೇ ಪಡೆಯಲಿ? ನಾನೊಬ್ಬಳು ತಂದೆ, ತಾಯಿ, ಬಂಧು ಬಳಗ ಯಾರು ಇಲ್ಲದ ನಾನದು ಅನಾಥ ಇದೆ. ಚಿಕ್ಕ ವಯಸ್ಸಲ್ಲಿ ಎಲ್ಲರನ್ನ ಕಳೆದುಕೊಂಡೆ. ಹಾಸ್ಟೆಲ್ನಲ್ಲಿ ಇದ್ದು ಹೇಗೋ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ. ನನ್ನ ಓದಿಗಾಗಿ ಅಂತ ಧಾರವಾಡದ ದಾನಿಗಳಾದ ಅಶೋಕ್ ಕುಮಾರ್ ಅವರೇ ನನಗೆ ಹಣ ಸಹಾಯ ಮಾಡ್ತಾ ಇದ್ದಾರೆ. ನಾ ತಿನ್ನುವ ಅನ್ನ, ನಾ ಉಟ್ಟ ಬಟ್ಟೆ ಅವರ ಕೊಟ್ಟ ಭಿಕ್ಷೆ ಸರ್. ಹೀಗಿರ್ಬೇಕಾದ್ರೆ ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ಅದಕ್ಕಾಗಿ ನಾನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೆ. ಹೇಳಿ, ಈ ನನ್ನ ನಿರ್ಧಾರ ತಪ್ಪ? ನಿನಗೆ ಏನು ಹೇಳಬೇಕನ್ನೋದು ನನಗೆ ತಿಳಿತಾ ಇಲ್ಲ. ನೋಡಿ ಮಿಸ್, ಕಷ್ಟದ ಹಿಂದೆ ಸುಖ ಇದ್ದೇ ಇರುತ್ತದೆ. ಅದಕ್ಕೆ ನಾವು ಶ್ರಮಿಸಬೇಕು, ಕಾಯಬೇಕು. ಅಂದ ಹಾಗೆ ತಮ್ಮ ಹೆಸರು ಕೇಳಬಹುದೇ? ಸುಮತಿ ಅಂತ ಸರ್. ತಮ್ಮ ಹೆಸರು ಹೇಳಿ ಕರೆಯಬಹುದೇ? ನನ್ನ ಮಾನವನ ಕಾಪಾಡಿದ ದೇವರಿಗೆ ತಾವು ನನ್ನನ್ನು ಹೇಗೆ ಬೇಕಾದ್ರೂ ಕರಿಬಹುದು. ಮಿಸ್ ಸುಮತಿಯವರೇ, ನಿಮಗೆ ಓದಲು ಹಣ ಸಹಾಯ ಮಾಡಿದ ದಾನಿ ನಿಮ್ಮ ಕಣ್ಣೆದುರಿಗೆ ಬಂದರೆ ನೀವು ಏನು ಮಾಡುತ್ತೀರಿ? ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸ್ತೀರಿ. ಅವರ ದರ್ಶನವನ್ನು ಪಡೆದು ಕೃತಾರ್ಥಳಾಗ್ತೀರಿ. ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಳ್ಳಬೇಡ ಎಂದು ಹೇಳಿದರೆ? ಅನ್ನ ಹಾಕಿದ ದೇವರು ಅವರು ಹೀಗೆ ಹೇಳ್ತಾರೋ ಹಾಗೆ ಹೇಳ್ತೀರಿ. ಸರಿ, ನಿಮಗೆ ಮದುವೆಯಾಗಿ ಬಾಳು ಕೊಡುತ್ತೇನೆಂದು ಹೇಳಿದರೆ? ಸರ್, ಇದು ನೀನು ಹೇಳ್ತಾ ಇದ್ದೀರಿ. ಅಂಥವರು ನನ್ನನ್ನ ಮದುವೆ. ಒಂದು ವೇಳೆ ಆ ಸಮಯ ಬಂದಿದ್ದು ನಿಜವಾದ್ರೆ ನಾನೇನು ಒಪ್ಕೊಳ್ತೀನಿ ನಿಜ. ಆದ್ರೆ ಅಂಥ ಸಮಯ ನನ್ನ ಜೀವನದಲ್ಲಿ ಬರಬೇಕಲ್ಲ ಸರ್. ಅಂತ ಸಮಯ ಈಗಾಗಲೇ ಬಂದಾಗಿದೆ ಸುಮತಿ. ನಿನಗೆ ಓದಲು ಹಣ ಸಹಾಯ ಮಾಡಿದ ದಾನಿ ದೇವರು ಪ್ರತ್ಯಕ್ಷವಾಗಿ ನಿನ್ನ ಕಣ್ಣ ಮುಂದೆ ಬಂದು ನಿಂತಿದ್ದ. ನಾನೇ ಅಶೋಕ್ ಕುಮಾರ್, ಅಶೋಕ್ ಕುಮಾರ್. ನೀವು ಅವನ ಪಾಲ ನೀವು ಹೇಳ್ತಾರ ಮಾತು ನಿಜನ? ನೀವು ಹೇಳೋದು ಸುಳ್ಳಲ್ಲ ತಾನೇ? ನಾ ಯಾಕೆ ಸುಳ್ಳು ಹೇಳಲಿ? ನಿನ್ನ ಕಷ್ಟವನ್ನು ನನಗೆ ನೋಡಲು ಆಗುತ್ತಿಲ್ಲ ಅಂತಲೇ ನನ್ನ ಹೆಸರು ಹೇಳಬೇಕಾಯಿತು. ನಿನ್ನಂತ ವಿದ್ಯಾವಂತರು ಸಾಯಬಾರದು ಸುಮತಿ. ನಾನು ಹಣ ಕಳಿಸಿದಾಗಲೆಲ್ಲ ಧನ್ಯವಾದಗಳನ್ನು ತಿಳಿಸಿ ನನಗೆ ಪತ್ರ ಬರೆಯುತ್ತಿದ್ದೀಯಲ್ಲ. ಈಗೋ ಇಲ್ಲಿವೆ ನೋಡು ಆ ನಿನ್ನ ಪತ್ರ. ಮತ್ತು ನೀನು ಕಳಿಸಿರುವ ಲಗ್ನ ಪತ್ರಿಕೆ ಕೂಡ ಎಲ್ಲಿದೆ ನೋಡಿ. ಮತ್ತು ನಾನು ಬಂದಿದ್ದು ಕೂಡ ನಿನ್ನ ಮದುವೆಗೆಂದೇ. ಹೌದು ಸರ್, ಇದು ನಾ ಬರೆದ ಪತ್ರಗಳೇ. ಈಗಾಗಲೇ ನನ್ನ ಮದುವೆ ಮುಗಿದಿದೆ. ಅದು ಯಾತಕ್ಕಾಗಿ ಅಂತ ತಮಗೂ ಗೊತ್ತು. ನಿಜ ಹೇಳಿ, ನನ್ನ ಬಾಳಿಗೆ ಬೆಳಕಾಗಿ ಬಂದು ನನ್ನ ಪಾಲಿನ ದೇವರಾಗಿ ನನಗೆ ಬಾಳು ಕೊಡ್ತೀರಾ? ಸುಮತಿ, ಆಸ್ತಿಗಿಂತ ಗುಣ ಮುಖ್ಯ, ರೂಪಕ್ಕಿಂತ ನಡತೆ ಮುಖ್ಯ. ನನಗೆ ನೀನೇ ತಕ್ಕ ಮಾಡಲಿ ಸುಮತಿ. ನೀನು ಇನ್ನು ಮುಂದೆ ಅವಲೇ ಅಲ್ಲ, ಈ ಲಾಯರ್ ಅಶೋಕ್ ಕುಮಾರನ ಭಾವಿ ಸತಿ ಸುಮತಿ. ನಾಳಿನ ಸುದಿನವೇ ನಮ್ಮಿಬ್ಬರ ಮದುವೆ. ಸಂತೋಷವೇ?
ಸಂತೋಷ, ತುಂಬಾ ಸಂತೋಷ. ಹಾಲು ಜೇನು ಕುಡಿದಷ್ಟು ಸಂತೋಷವಾಗ್ತಾ ಇದೆ ಅಂತ ನಿಮ್ಮಂತ ಪುಣ್ಯಾತ್ಮರು ನನ್ನ ಬಾಳಿಗೆ ಬೆಳಕಾಗಿ ಬಂದು ನನ್ನ ಜೀವನವನ್ನೇ ಉದ್ಧರಿಸ್ತೀನಿ ಅಂತ ಹೇಳ್ತಲ್ಲ. ಇವತ್ತಿಗೆ ನನ್ನ ಜನ್ಮ ಸಾರ್ಥಕವಾಯಿತು.
ಯಾಕೆ ಅವ್ರ ಹತ್ರ ಏನಾದರೂ ಕೆಲಸ ಇದೆಯಾ? ಸುಮ್ಮನೆ ಭೇಟಿ ಆಗ್ಬೇಕಿತ್ತು. ಸ್ವಲ್ಪ ಅವ್ರ ಅಡ್ರೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ಹೌದಾ, ಇದೇ ರಸ್ತೆಯಿಂದ ನೇರವಾಗಿ ಹೋಗಿ ಮುಂದೆ ಬಸವನಗರ ಬರುತ್ತದೆ. ಅಲ್ಲಿ ಯಾರಿಗಾದರೂ ಕೇಳಿದರೆ ಲಾಯರ್ ಅಶೋಕ್ ಕುಮಾರ್ ಮನೆ ಎಲ್ಲಿ ಅಂದ್ರೆ ಕೇಳಿದ್ರೆ ಹೇಳ್ತಾರೆ. ಅಂದಹಾಗೆ ಅವರು ನಿಮಗೆ ಭೇಟಿ ಆಗೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ನಾಳೆನೇ ಅವರ ಮದುವೆ. ಅವರ ಮದುವೆಯ ಕೆಲಸದಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಏನು, ಅಶೋಕ್ ಕುಮಾರ್ ಅವರ ಮದ್ವೆನಾ? ಅದು ನಾಳೆನಾ? ಹಾಗಾದ್ರೆ ಏನ್ ಮಾಡೋದು? ನಾನ್ ಬಂದ ಕೆಲಸ ಏನ್ ಮಾಡ್ಲಿ? ಜಾಗೀರ್ದಾರ್ ಹೇಳಿದ ಕೆಲಸ ಆಗ್ತಿಲ್ವಲ್ಲ. ಏನ್ ಮಾಡ್ಬೇಕು ಅಂತ ಒಂದೂ ತಿಳಿತಾ ಇಲ್ಲ. ನೀವೇನ್ರಿ, ನೀವು ಹೇಳ್ತಾ ಇರೋದು ನಿಜನಾ? ಹೌದು, ಅಶೋಕ್ ಕುಮಾರ್ ಅವ್ರ ಮದ್ವೆ ನಾಳೆನೆ ಅಂತ ನಿಮಗೆ ಹೇಗೆ ಗೊತ್ತು? ಹಲೋ ಮಿಸ್, ನಾನೇಕೆ ಸುಳ್ಳು ಹೇಳಲಿ? ಅವರು ನನ್ನ ಅಣ್ಣ. ನೋಡಿ ಇಲ್ಲಿ ಲಗ್ನ ಪತ್ರಿಕೆಗಳು. ನಿಜವಿದೆ ಇಲ್ಲ ನೀವು ಹೇಳ್ತಾ ಇರೋದು? ಹಲೋ, ನಾನು ಮಾಯಾ ಮಾತನಾಡ್ತಿರೋದು. ಡಾರ್ಲಿಂಗ್, ನಮ್ಮ ಪ್ಲಾನ್ ಎಲ್ಲ ಕೈಕೊಟ್ಟು ಹೋಯ್ತು. ನಾಳೆನೇ ಅಶೋಕ್ ಕುಮಾರ್ ಅವರ ಮದುವೆ ಅಂತೆ. ಸಾಕ್ಷಿಗಾಗಿ ಲಗ್ನ ಪತ್ರಿಕೆ ಕೂಡ ನನ್ನ ಕೈಯಲ್ಲೇ ಇದೆ. ಈ ವಿಷಯ ಕಾಸ ಅವ್ರ ತಮ್ಮನೇ ಹೇಳ್ತಾ ಇರೋದು. ಹಾ ಸರಿ ಸರಿ, ನೀವು ಹೇಳಿದ ಹಾಗೆ ಮಾಡ್ತೇನೆ. ಆಯ್ತು, ಬಾಯ್. ಅಲ್ಲ, ಯಾರಿಗೋ ಫೋನ್ನಲ್ಲಿ ಮಾತನಾಡ್ತಿರೋರಲ್ಲ, ಅವ್ರು ಯಾರು? ಅವರು ನಮ್ಮ ಫ್ರೆಂಡ್. ಇರ್ಲಿ, ನೀವು ಕಾಸ ಅವ್ರ ತಮ್ಮನ? ಯಾಕೆ ಅನುಮಾನವೇ? ಅಶೋಕ್ ಕುಮಾರ್ಗೆ ನಾವು ಇಬ್ಬರು ತಮ್ಮಂದಿರು. ನನ್ನ ಹೆಸರು ಸುಭಾಷ್ ಅಂತ, ನನ್ನ ತಮ್ಮನ ಹೆಸರು ಗೌತಮ್ ಅಂತ. ಹೌದು, ನೀವೇಕೆ ಅನುಮಾನದಿಂದ ಕೇಳುತ್ತಿರೋರಲ್ಲ? ಚೇಚಿ, ಹಾಗೇನಿಲ್ಲ. ನೀವು ಕೂಡ ನಮ್ಗೆ ಬೇಕಾದವರು. ಬೇಕಾದವರು ಅಂದ್ರೆ ಬಿಡಿಸಿ ಹೇಳಿ ಮಿಸ್. ಅಂದ್ರೆ ಮನಸ್ಸಿಗೆ ತುಂಬಾ ಹತ್ತಿರವಾದವರು ಅಂತ ಹೇಳ್ತಾರೆ. ಸುತ್ತಿ ಬಳಸಿ ಯಾಕೆ ಮಾತಾಡ್ಬೇಕು? ನೇರವಾಗಿ ವಿಷಯಕ್ಕೆ ಬರ್ತೀನಿ ಕೇಳಿ. ನನ್ನ ಹೆಸರು ಮಾಯಾ ಅಂತ. ನಿಮ್ಮನ್ನ ನೋಡಿದಾಗಿಂದ ನನ್ನ ಹೃದಯದಲ್ಲಿ ಏನೋ ಒಂಥರ ಪ್ರೀತಿ. ಇದುವರೆಗೂ ಯಾವ ಗಂಡಸನ್ನು ಕೂಡ ಕಣ್ಣೆತ್ತಿ ನೋಡ್ದವಳೇ ಇಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ನೋಡಿದಾಗಿಂದ ಪ್ರೀತಿ ಉಕ್ಕಿ ಹರಿತಾ ಇದೆ. ನೀವು ಒಪ್ಪುವುದಾದ್ರೆ ಏನು ಹೇಳಿ ಮಿಸ್? ನೋಡಿ, ನೀವು ಒಪ್ಪುವುದಾದ್ರೆ ನಾಳೆ ನಿಮ್ಮ ಅಣ್ಣನವ್ರ ಜೊತೆ ನಾವಿಬ್ರು ಮದುವೆ ಆಗ್ಬಿಡೋಣ. ಕೋಗಿಲಿಗೆ ಕೂಗುವ ಆಸೆ, ನವಿಲಿಗೆ ನರ್ತನೆ ಮಾಡುವ ಆಸೆ, ನನಗೆ ನಿಮ್ಮ ಶ್ರೀಮತಿ ಆಗುವ ಆಸೆ. ಹಾ, ನಿಲ್ಲಿ 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 ನಿಲ್ಲಿ. ಅಲ್ಲ, ನೀವು ಯಾರಂತಾನೆ ನಿಮಗೆ ಪರಿಚಯವಿಲ್ಲ. ಕೇವಲ 5 ನಿಮಿಷ ಪರಿಚಯದಲ್ಲಿ ನಿಮಗೆ ಪ್ರೀತಿ ಹುಟ್ಟಿತೆ? ಇದೊಂದು ವಿಚಿತ್ರ ಪ್ರೀತಿ. ಅಲ್ಲದೆ ನಮ್ಮಿಬ್ಬರ ಮದುವೆಗೆ ನಮ್ಮ ಸೋದರರು ಒಪ್ಪುವರೆ? ಒಪ್ಪೇ ಒಪ್ಪುತ್ತಾರೆ. ಯಾಕೆ ಒಪ್ಪುವುದಿಲ್ಲ? ಖಂಡಿತವಾಗಿಯೂ ನಿಮ್ಮ ಅಣ್ಣನವರೇ ಮದುವೆ ಒಪ್ಪಿಕೊಳ್ತಾರೆ. ಪ್ರೀತಿ ಹುಟ್ಟಬೇಕಾದ್ರೆ ಒಂದೇ ಕ್ಷಣ ಸಾಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು, ಅದೇ ಕ್ಷಣದಲ್ಲಿ ಪ್ರೀತಿ ಹುಟ್ಟುತ್ತದೆ. ಮೊದಲಿನಿಂದ ನನಗೆ ಗಂಡಸರಂತೆ ಒಂಚೂರು ಆಗಿ ಬರ್ತಾ ಇರಲಿಲ್ಲ. ನಿಮ್ಮನ್ನ ನೋಡಿದಾಗಿಂದ ನಿಮ್ಮನ್ನೇ ಪ್ರೀತಿ ಮಾಡಬೇಕು, ನಿಮ್ಮನ್ನೇ ನನ್ನ ಹೃದಯದಲ್ಲಿ ಇಟ್ಟು ಪೂಜಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ. ನೋಡಿ, ನೀವು ಒಪ್ಪುವುದಾದ್ರೆ ನಿಮ್ಗೆ ನನ್ನ ಪ್ರಾಣ ಕೊಡೋದಕ್ಕೂ ಸಿದ್ಧ ಇದ್ದೇನೆ. ಒಂದು ವೇಳೆ ನನ್ನ ಪ್ರೀತಿ ಏನಾದ್ರೂ ನಿರಾಕರಿಸಿದ್ದೆ ನಿಜವಾದ್ರೆ ಈಗಲೇ ಹೋಗಿ ನಾನು ಸನ್ಯಾಸಿ ಆಗ್ಬಿಡುತ್ತೇನೆ. ನನ್ನ ಮೇಲೆ ನಂಬಿಕೆ ಇದ್ರೆ ಬಿಡಿ, ನಾನೇ ಹೊರಟೋಗ್ತೇನೆ. ಮಾಯಾ, ನಿಲ್ಲು. ಎಲ್ಲಿ? ಇನ್ನೊಂದ್ಸಾರಿ ಕರೀರಿ. ಮಾಯಾ, ನೀವು ನನ್ನ ಪ್ರೀತಿ ಒಪ್ಕೊಳ್ತೀರಾ ಅಂತ ಚೆನ್ನಾಗಿ ಗೊತ್ತಿತ್ತು. ಐ ಲವ್ ಯು ಸುಭಾಷ್, ಐ ಲವ್ ಯು. ಅಂತ ನಂಗೆ ಗೊತ್ತಿತ್ತು. ಈ ಹೃದಯಶಾಲಿ ಹೃದಯ ಕದ್ದ ಕಳ್ಳಿ ನೀನು. ಮಾಯಾ, ಒಂದು ಮಾತು,
ನೀನು ನಮ್ಮ ಮನೆಯ ಸೊಸೆ ಆದ ಮೇಲೆ ನಮ್ಮ ಮನೆ ಬೆಳಗುವ ಜ್ಯೋತಿಯಾಗಬೇಕು. ನಮಗೆ ನಮ್ಮಣ್ಣನೇ ದೇವರು. ನಾನು ನನ್ನ ತಮ್ಮ ನಮ್ಮಣ್ಣನ 2 ಕಣ್ಣುಗಳಿದ್ದ ಹಾಗೆ. ನಮ್ಮ ಮನೆಯಲ್ಲಿ ಪ್ರೀತಿಗೆ ಎಂದೂ ಕೊರತೆ ಇಲ್ಲ. ಹೀಗಾಗಿ ನೀನು ನನ್ನ ಕೈ ಹಿಡಿದ ಮೇಲೆ ನಮ್ಮಲ್ಲಿ ಒಂದಾಗಿರಬೇಕು. ನಮ್ಮ ಅಣ್ಣನ ಮಾತಿಗೆ ಎಂದೂ ವಿರೋಧಿಸಬಾರದು. ಅವನ ಮನಸ್ಸಿನ ವಿರುದ್ಧವಾಗಿಯೂ ನಡೆದುಕೊಳ್ಳಬಾರದು. ನಮ್ಮ ಮನೆಯಲ್ಲಿ ಸದಾ ನಗುನಗುತವಾಗಿರಬೇಕೆಂಬುದೇ ನನ್ನ ಆಸೆ. ಸರಿ, ನಿಮ್ಮ ಮಾತಿನಂತೆ ನಿಮ್ಮ ಮನೆಯವರಿಗೆ ಯಾವ ಕಾರಣಕ್ಕೂ ಎದುರು ಮಾತನಾಡುವುದಿಲ್ಲ. ನಿಮ್ಮ ಮನೆಯನ್ನು ನಂದಾದೀಪದ ಹಾಗೆ ಯಾವಾಗಲೂ ಬೆಳೆಸ್ತಾನೇ ಇರ್ತೀನಿ. ನಿಮ್ಮ ಮಾತಿಗೆ ಯಾವತ್ತೂ ಎದುರು ಉತ್ತರ ಕೊಡುವುದಿಲ್ಲ. ಸರಿ, ಈಗಲಾದ್ರೂ ಪ್ರೀತಿಯಿಂದ ಮಾತನಾಡಬಾರ್ದೆ? ಪ್ರಿಯೇ, ನೀ ಹೇಳಿದ ಮೇಲೆ ಮುಗಿದು ಹೋಯ್ತು. ಇನ್ನು ಮುಂದೆ ಇದ್ದೇ ಇದೆಯಲ್ಲ, ಪ್ರೀತಿಯಿಂದ ಮೋಹದಿಂದ ಇರುವುದು. ನಾನು ಈ ಎಲ್ಲ ಲಗ್ನ ಪತ್ರಿಕೆಗಳು ನಮ್ಮ ಎಲ್ಲ ಹಿರಿಯರು ಸ್ನೇಹಿತರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆಲ್ಲ ನನ್ನ ಅಣ್ಣನ ಮದುವೆ ಲಗ್ನ ಪತ್ರಿಕೆಗಳನ್ನು ಕೊಡಬೇಕಾಗಿದೆ. ಅಂದಾಗೆ ನೀನು ಇಲ್ಲಿಯ ವಿಶ್ರಾಂತಿ ಮಂದಿರದಲ್ಲಿ ಇವತ್ತು ವಿಶ್ರಾಂತಿ ಪಡೆ. ನಾಳೆ ನಾನು ಮದುವೆಯ ಸಮಯಕ್ಕೆ ಸರಿಯಾಗಿ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಹಾ ಮಾಯಾ, ನಾಳೆ ನೀನು ಮದುವೆಯ ಹೆಣ್ಣಾಗಿ ರೆಡಿಯಾಗಿರು, ಆಯ್ತಾ? ಹಾಗೆ ಆಗಲಿ. ಹಾ, ಸ್ವಲ್ಪ ನಿಂತ್ಕೊಳ್ಳಿ. ಹೋಗೋದಕ್ಕಿಂತ ಮುಂಚೆ ಒಂದು ಮುತ್ತನ್ನಾದ್ರೂ ಕೊಟ್ಟು ಹೋಗಬಾರ್ದೆ? ಹಾ, ಏನಂದ್ರೆ ಮುತ್ತ? ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ.
ಸಿರಿಗಂಧ ಸೀಮೆಯಲ್ಲಿ ನೀನೆಡೆದು ಬರಲು ಬರಲಿ ಸೌಗಂಧ ಸುಂದರಿಯಲ್ಲ ನೀನೆಲ್ಲ ಕಡಿಮೆಯಿಲ್ಲ ಪ್ರೇಮವೇ ಪ್ರೇಮವೇ ಮಾಯ ನಾನ್ ಬರ್ಲೆ ಯುವರ್ ಎ ನಾಟಿ ಗರ್ಲ್. ಯಾಕಂದ್ರೆ ಅಶೋಕ್ ಕುಮಾರ್ಗೆ ದಾಳ ಹಾಕಿದ್ರೆ ನೀನು ನಮ್ಮ ಕೈಯಲ್ಲಿ ಸಿಕ್ಕಾಕೊಂಡಿದ್ದೀಯ. ಏನ್ ಮಾಡೋದು? ಜಾಗೀತ ಹೇಳಿದ ಹಾಗೆ ನಾನು ಕೇಳಲೇಬೇಕು. ಅವನು ನನ್ನ ಕೈ ಹಿಡಿತಾನೋ ಅಥವಾ ನಡು ನೀರೇ ನನ್ನ ಕೈ ಕೊಡ್ತಾನೋ ಆ ದೇವರಿಗೆ ಗೊತ್ತು. ಹೇಗ್ ಬರುತ್ತೋ ಹಾಗೆ ನೋಡಿದ್ರಾಯ್ತು. ರೀ ವಕೀಲ್ ಸಾಹೇಬ್ರ ಇದೀರಾ? ಇದೆಯಲ್ವಾ? ಯಾರು ಕಾಣಿಸ್ತಾನೆ ಇಲ್ಲ. ನಾ ಏನಾದ್ರೂ ದಾರಿ ತಪ್ಪಿ ಬೇರೆಯವ್ರ ಮನೆಗೆ ಬಂದು ಹೆಂಗ? ಇಲ್ಲ, ಮನಿ ಏನು ಅಶೋಕ್ ಸಾಹೇಬ್ರದೇ ಅಲ್ಲ. ಹಾ ಅಂದ್ರ ಬೇರೆ ಹಾಕ್ಯಾರ. ಆದ್ರೆ ಖಾಲಿ ಕುರ್ಚಿ ಕುಂತಾವ. ಈ ಮದುಮಕ್ಳು ಎಲ್ಲಿ ಹೋದ್ರು? ಪುಂಗಿದಾಸ್ ಭಾವಿ ಮಾವನವರೇ. ಮಾವ ಅದು ನನಗ, ಈ ಪುಂಗಿದಾಸನ್ಗೆ ಮಾವ. ಆಕಲೇ ಕೊಂಡಿ ಕಾವ ಹೆಂಗೈತು ಮೈಯಾಗ? ಮಗನ ನೀ ಯಾಕೆ ಬಂದಿ ಲಗ್ನಕ್ಕ? ಅಲ್ಲ ನೀವ್ ಲಗ್ನ ಪತ್ರಿಕೆ ಕೊಟ್ಟಾರ? ಈಗ ಈಗ ಇರೋಣ ನಂಗೆ ಪತ್ರ ಕೊಟ್ಟ ನೋ ಪತ್ರ ಕೊಟ್ಟ ಬಂದೀವಿ. ಏಯ್ ಮಗನ ಹಂಗೆಲ್ಲ ಹೇಳ ಬರಬಾರ್ದ್ರೆ. ಮಕ್ಕಳು ಈ ಪುಕ್ಷೇಟೆ ಊಟ ಅಂದ್ರ ಒಂದು ಬಿಸಿ ಇದು ಹೊಸ ಅಡಿಗೆ ಹಾಕೊಂಡು ಹಾತಾರೆ ನನ್ನ ಮಕ್ಕಳು. ಯಾಕೋ ಪುಂಗಿ ಶುದ್ಧ ಹರಿಯಂಗನ ಮೈಯಾಗಿನ ಏನೋ ವಯಸ್ಸಾದ ಮುದುಕ ಮನುಷ್ಯ ಅಂತ ಮರ್ಯಾದೆ ಕೊಟ್ರ ಏನ್ ಕೇಳಿ ಅನ್ನಕತ್ತೀರಿ? ಯಾಕ ಹಾಗಾಯ್ತು ಮೈಗೆ? ಗಾಳಿಯಾಗಿನ ಫ್ಯೂಸ್ ಕಿತ್ತದಂಗ ಕಿತ್ತ ನೆರಬಾಗಿನ ಹಲ್ಲ. ನವಲಿಂಗ ಪುಂಗಿ ಮಾಮು ಎಲ್ಲ ಹರಂ ಹೇ. ಮಗನ ಕಬೀರ್ಯ ನನಗ ಮಾಮು ಅಂತಿ ಮಗನ ಹೆಂಗಾಯ್ತು ಮಗನ ಮೈಯಾಗ ನಿಂಗ? ಅಲ್ಲ ಈ 9 ಲಿಂಗ ಮಗನು ಕೂಡ ಮಾವ ಅಂತ, ನೀನು ಕೂಡ ಮಾಮು ಅಂತಿ. ಮಗ ಮ್ಯಾಲ ಮತ್ತ ಹರಮ ಅಂತಿ. ಯಾಕ್ರೋ ಮಕ್ಕಳ ನಿಮ್ಮಿಬ್ಬರು ಮಂದಿ ಮೈಯಾಗ ಏನು ಹುರು ಹಂಗಲ್ರಿ ಮಾಮು, ನಮ್ದಿಗೆ ಕನ್ನಡಿ ಚಂದಕ್ಕೆ ಬರುದಿಲ್ಲ. ಅದಕ್ಕೆ ನಾನು ನಿಮಗ
मेरे सपनों का वो राजा, मेरा दिल का वो राजकुमार, मैं तो उसकी दीवानी बनूंगी, उससे आने लगा मुझको प्यार, करते हो खटा सा ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ, ಮಾವನಿನ್ನ ಮಗಳ ಹತ್ತಿರಿ ಸರಿ 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 ನಮ್ಮ ಸಾಹೇಬ್ರು ಬಂದ್ರು ಸರಿ ಸರಿ ಅಕ್ಷತೆ ಮುಗಿದು ರಿಸೆಪ್ಷನ್ ಕಾರ್ಯಕ್ರಮವರೆಗೂ ಕರೆಂಟ್ ಎಲ್ಲಿ ಹೋಗಬಾರ್ದು. ಆಯ್ತು ತೋರಿ ಸಾಬ್ರ, ನಾವು ಬಡವರಿಗೆ ಬಡದಾಗ ಪೂರ ಲೈನ್ ಕಟ್ ಮಾಡಿ ಒಟ್ಟು ನಿಮ್ಮ ಮನೆಗೆ ಬಿಟ್ಬಿಡ್ತೇವೆ. ಅವ್ರು ಎಲ್ಲಿ ಬಿಡಂಗಿಲ್ಲ ಇಲ್ಲ ಬಿಡ, ನೀ ಬಿಟ್ರೆ ನಾ ಯಾಕೆ ತಿಳ್ಕೊತಿದ್ದೆ. ಹಾ ತುಂಗಿದ ತುಂಗಿದ ಆಚಾರ್ಯ ಕರ್ಕೊಂಡು ಬಂದ್ರೆ ಹಾ ಆಚೆ ಹೇಳಿ ಬಂದಿನ್ರಿ, ಹೇಳಿ ಬಂದ್ರಿ. ಸ್ವಲ್ಪ ಅರ್ಜೆಂಟ್ ಅಂದ್ರಿ ಅವರು, ನಾ ಅಲ್ಲೇ ಯಾಕೆ ನಿಂದಿರೋದು ಅಂತ ಬಂದಿನಿ. ಈಗ ಬರ್ತಾರೆ ಏನಾರು ಮಾಡಿ ಕನ್ನಡ ಕಾರ್ಯಕ್ರಮದಲ್ಲಿ ಎಲ್ಲೂ ನೀರು ಕಡಿಮೆ ಹೇಗೆ ಆ ರೀತಿ ನೀರು ನೋಡ್ಕೊಳ್ಳೋದು ಅಚ್ಚ ಯಪ್ಪ ಯಪ್ಪ ಅವ್ರು ಬರಾರೆ ಎಲ್ರಿಗೂ ಮದುವೆ ನಂದು ಯಾವಾಗ ಮಾಡ್ತೇವೆ ಮದುವೆ ನಿಜ ಕುಣಿಗತ್ತೀರಿ ನೀನ ಇನ್ನೊಂದು ಹಡ್ಯಾಂಗ ಕಾಣ್ತೇವೆ. ಓಡ ಸುಳುವ ಕಾಣ್ ನೋಡಿ ಮಾಡ್ತೀನಿ ನಿಮ್ಗೆ. ಯಪ್ಪ ಮದುವೆಯ ವಯಸ್ಸು ಜೀವ ಗುಟ್ಟು ಪ್ರೀತಿ ವಾಡ್ತೈ
तुझे तोडाला तोडा माझ्या दुश्मन कामावर जायला शिर जायला कामावर जायला शिर जायला ए आचरप्पा ಓ ಆಚರ ಅಣ್ಣ ಯಾಕಣ್ಣ ಇಷ್ಟೊಂದು ಲೇಟು? ಹೌದು, ಇವ್ರ್ಯಾರು? ಇವಳು ನಿನ್ನ ಭಾವಿ ಅತ್ತಿಗೆ, ಹೆಸರು ಮಾಯಾ ಅಂತ. ಇದೇನಣ್ಣ? ಅಲ್ಲ, ನನಗೆ ಗೊತ್ತಿರೋದು ಬಾವಿ ಎತ್ತಿಗೆ. ಅದೊಂದು ಇಷ್ಟೊಂದು ಅಷ್ಟ? ನೋಡು ಗೌತಮ್, ಅದೊಂದು ದೊಡ್ಡ ಕತೆ. ಒಟ್ಟಿನಲ್ಲಿ ಇವಳನ್ನು ಪ್ರೀತಿಸಿರುವೆ, ಮದುವೆ ಆಗುತ್ತೇನೆಂದು ಮಾತು ಕೊಟ್ಟಿರುವೆ. ನನಗಂತೂ ತುಂಬಾ ಹಿಡಿಸಿದ್ದಾಳೆ. ನಿನಗೆ ನಿನಗೆ ಅಲ್ಲ, ಮದುವೆ ಆಗೋರು ನೀವು, ನಿಮಗೆ ಒಪ್ಪಿಗೆ ಆದ್ಮೇಲೆ ನಮ್ದೇ ನನ್ನ ಕೆಲಸ. ನೋಡು, ಹೇಗೆ ಅಶೋಕಣ್ಣನ ಮದುವೆ ಇದೆಯಲ್ಲ, ಅದೇ ಮದುವೆಯಲ್ಲಿ ನಿಮ್ಮ ಮದುವೆ ಮಾಡಿ ಮುಗಿಸ್ತಾರಾಯ್ತು. ನಿಜ ಗೌತಮ್, ನೀ ಹೇಳುವ ಮಾತು ನಿಜ. ಆದ್ರೆ ಅಶೋಕಣ್ಣ ಈ ಮದುವೆಗೆ ಒಪ್ತಾರೋ ಇಲ್ಲೋ ನನಗೆ ಒಂದೂ ತಿಳಿತಾ ಇಲ್ಲ. ಅಣ್ಣ, ಅಶೋಕಣ್ಣನ ಬಗ್ಗೆ ನೀವು ಇಷ್ಟನ್ನ ತಿಳಿದುಕೊಂಡಿರೋದು. ನೋಡು, ಅಶೋಕಣ್ಣನಿಗೆ ನಾವಿಬ್ಬರು ಅಂದ್ರೆ ಪಂಚ ಪ್ರಾಣ ಇದ್ದಂಗೆ. ನಮ್ಮಿಬ್ಬರ ಸಂತೋಷವೇ ಅಣ್ಣನ ಸಂತೋಷ. ನಾನು ಹೇಗಾದ್ರೂ ಮಾಡಿ ಅಣ್ಣನಿಗೆ ಹೇಳಿ ನಿಮ್ಮ ಮನೆಗೆ ಒಪ್ಪಿಸ್ತೀನಿ, ಆಯ್ತೆ? ಆಹಾ, ಯಾರ ಸಂತೋಷ? ಹೌದು, ಇವರ್ಯಾರೋ ನಮ್ಮ ಮನೆಗೆ ಹೊಸಬರು. ತಿಳ್ಕೊಬೇಡ್ರಿ, ವಯಸ್ಸಿಗೆ ಬಂದ್ರೆ ಏನ್ ಮಾಡ್ದು ಸುಮ್ ಕೊಡಲಾಗ್ಯದ್ರಿ. ಅದಕ್ಕೆ ಹೆಂಗಾರ ಮಾಡಿ ಸುಮ್ ಕೊಡಿಸ್ತೀನಿ. ಮಾತಾಡಿ. ಹಾ, ನೀನು ಕರ್ಕೊಂಡು ಬಂದೆ. ಆ ಧೈರ್ಯ ಅವ್ರಿಗಿಲ್ರಿ. ಅವ್ರು ಕರ್ಕೊಂಡು ಬರೋದ್ರೆ ಮಾಡ್ಕೊಂಡ ಬರ್ತಾರ್ರಿ. ಸುಬ್ಬು, ಗೌತಮ್ ಹೇಳೋದು ನಿಜನ? ನಿಜ ಅಣ್ಣ, ನಾನೇ ಕರೆದುಕೊಂಡು ಬಂದೆ. ಇವರು ಬಂದ ಕಾರಣ ಇವಳನ್ನು ಇಷ್ಟಪಟ್ಟು ಪ್ರೀತಿಸಿರುವೆ. ನಿಮ್ಮ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೇನೆ. ನೀವು ಬೇಡ ಅಂತ ಹೇಳಿದರೆ ಇವರಿಗೆ ಕಳಿಸಿಕೊಟ್ಟು ಬಿಡುತ್ತೇನೆ. ಮಾಯಾ, ಮಾಯಾ, ಅಣ್ಣನ ಕಾಲಿಗೆ ನಮಸ್ಕರಿಸು. ಸುಬ್ಬು, ನೀನು ಇಷ್ಟಪಟ್ಟಿ ಅಂದ ಮೇಲೆ ಮುಗಿದು ಹೋಯ್ತು. ನಿನ್ನ ಸಂತೋಷವೇ ನನ್ನ ಸಂತೋಷ. ಮುಂಗಿರೋಸ್ರೆ, ಹಾ, ಬೇಗ ಆಚಾರ್ಯರನ್ನ ಕರೆಸಿ
ಇದೇ ಮದುವೆ ಮಂಟಪದಲ್ಲಿ ಸುಭಾಸ್ಗೂ ಹಾಗೂ ಮಾಯಗೂ ಕೂಡ ಮದುವೆ. ಹಾ, ಬೇಗ ಕರೆಸಿ. ತ್ರಿಪುರ ಸುಂದರಿ ಸುಂದರಿ ಹಸಿರುನಿಗೆ ಮದುವೆ ಮುಗಿದುದೇ ಪ್ರಿಯೆ ಮೆರವಣಿಗೆ. ಅಯ್ಯೋ ರಾಮ, ಇದೇನು ಬಜಿತಿ? ನೀವು ಹೇಳಿದ್ದು 2 ವಾರ, ಇಲ್ಲಿ ಕುಂತವರು 4 ಜನರು. ಇದು ಹೇಗೆ ಸಾಧ್ಯ? ಅದು ಹಿಂಗೆ ಸಾಧ್ಯ. ಇನ್ನೊಂದು ಅರ್ಥ ತಡ ಆದ್ರೆ 3 ಹಾಕು. ನೋಡ್ರಿ ಪಂಗ್ಯಾಣ, ಈಗ 2 ಹಾರ ಇದ್ದಾವೆ. ಇದು ತೆಗೆದುಕೊಳ್ಳಿ. ತೆಗೆದುಕೊಂಡು ಈಗ ಏನದ ಅಕ್ಷತೆ ಕೊಡ್ತೀನಿ. ನಮ್ಮ ಮಾರಾಯ, ನಂಗೆ ಮಂಡೇನೂ ಇಲ್ಲ ಗಿಂಡು ಸುಮ್ಮನೆ ನಿಂದು. ಎಲ್ಲ 2 ಹಾರ ಬೇಕಲ್ಲ ಈಗ, ನಾ ತರ್ತೀನಿ ನಿಂದು. ಇಂಥ ದೊಡ್ಡವ್ರ ಮರ್ಯಾಗ ಹಿಂಗೇನಿಲ್ಲ ಕಡಿಮೆ ಆಗ್ತಾ ಇರ್ತಾವ. ಅದಕ್ಕೆ 1-2 ಹಾರ ಎಕ್ಸ್ಟ್ರಾ ಐತಿ ಇನ್ನ. ಹಾ ಆಚಾರಿ, ತಗೋ ಹಾರ. ಶುರು ಮಾಡಿ ಮಂತ್ರ. ಇವು ಎಲ್ಲ ತಡ್ಕೋ ಪುಂಗಿ, ತಡ್ಕೋ. ನಾ ಶುರು ಮಾಡಿಕೊಂಡ್ರ ಮುಗಿದೇ ಹೋಯ್ತಂತ ಮುಗಿದೇ ಹೋಯ್ತಂತ ತಿಳ್ಕೊ. ಮದುವೆ ನಾವು ಮದುವೆ ಮದುವೆ ಮುಗಿತದ ಏನು ಅವರ ಮುಗಿದ ಯಾ ಮಾತಾಡ್ತೆ ಬಾಡ್ಲಿ. ಮಾತ್ರ ಶುರು ಹಾಕಿದಾರ. ತದೇವ ಲಗ್ನಂ ಸುದಿನಂ ತು ದೇವ ತಾರಾಬಲಂ ಚಂದ್ರಬಲಂ ತು ದೇವ ವಿದ್ಯಾಬಲಂ ದೈವಬಲಂ ತು ದೇವ ಶುಭಮೂರ್ತೆ ಸಾವಧಾನೆ. ಜೈ ನಮ ಪಾರ್ವತಿಪತಿ ಶಿವ ಹರ ಹರ ಮಹಾದೇವ. ಅಪ್ಪರ ಅಣ್ಣವ್ರ ಅವರ ಹತ್ರ ಹೇಳ್ರಿ. ಅಯ್ಯ ಈಗ ಮಾಡ್ಕೊಂಡ್ರೆ ಹೋಯ್ತು ನಮ್ಗೆ ಮಾಡೈತಿ ಪಿಕ್ಚರ್. ಅಯ್ಯ ಆಮೇಲೆ ನೋಡೋತ್ರ ಮನೆ ಬರ್ರಿ. ಹೆಸರು ಹೇಳಿ, ಹೇಳ. ಹೆಸರು ಹೇಳಿ. ದೇವರ ಗುಡಿಯಲ್ಲಿ ಬೇಕು ಜ್ಯೋತಿ, ದೇವರ ಗುಡಿಯಲ್ಲಿ ಬೇಕು ಜ್ಯೋತಿ, ನನ್ನ ಬಾಳಿಗೆ ಬೇಕು ಸುಮತಿ. ಸುಮತಿ ಏ ನೀವು ಮುಲ್ಲ ನಿನಗೇನು ಗೊತ್ತಾಗ್ತದೆ? ಕನ್ನಡ ಬರಂಗ ಹಚ್ಚಿದೆ ಅವರ ಸರಿ ಅಪ್ಪನ ನೀನ್ ಯಾಕೆ ಇಷ್ಟೊಂದು ಹಚ್ಕೊಳ್ತೇನೆ? ನಿಮ್ಮ ನೋಡಿ ನಂದು ಯಾವಾಗ ಆದಿತ್ತು? ನಾನೇ ಮಾಡ್ತೀನಿ ಇದು ಕೂಡ. ನೀವು ಮಾಡ್ತಿರ್ತೀನಿ, ಏನು ಮಾಡಿ ಅಲ್ಲಿ ಮಾಡಿ ಸಾಕು. ಇಲ್ಲ, ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಕೈಲಾಸದೊಡೆಯ ಉಮಾಪತಿ, ಏನ ಮಾಂಗಲ್ಯ ದೊಡೆಯರೇ ಏನ ಅಧಿಪತಿ ಅವರೇ ಅಶೋಕ್ ಕುಮಾರ್. ಅವರ ಮುತ್ತಡ್ರಿ. ನೀವು ನೋಡ್ರ ದೀಡ್ ಕೊಟ್ಟಿದ್ದೀರಿ, ಅಪ್ಪವ್ರು ನೋಡ್ರ 3 ಕೊಟ್ಟಿದ್ದಾರೆ. ಹೊಂದಾಣಿಕೆ ಆಯ್ತು. ಅಮಿತಾಬ್ ಬಚ್ಚನ್ ಜೈಪಾದ್ರಿ ನೋಡಿಲ್ವ ನೀನು? ಹೇಗಿದೆ ಜೋಡಿ? ಹಾಗೆ ನಮ್ದು ಓಡಿಸ್ಕೊಂಡು ಬಂದ್ರೆ ಹೇಳಾರ ಕೇಳಿ ಓಡಿಸ್ಕೊಂಡು ಬಂದ್ರಿ. ಈಗ ಕಡಿಯಾಕ ಬಂದ್ರಿ ಮುಂದೆ ಕೊಟ್ಟು ತಳ ಹಾಕಿ ಆಮೇಲೆ ಇದು ಮಾಡ್ಬೇಕು ಗೊತ್ತಿಲ್ಲ. ಚಂದ ಏ ನಾಚ್ಬೇಡ್ರಿ, ಮುಂದೈತಿ ಪಿಕ್ಚರ್. ಹೆಸರಾಯಿತು ಕರ್ನಾಟಕ, ಉಸಿರಾದಳು ಮಾಯ. ಅಯ್ಯ ಉಸಿರು ರಾಯಲಕ್ಕಿ ಹಂಗೆ ಉಸಿರು ಕಿತ್ತಾಳ ಒಂದು ಅವರ
ಎಲ್ಲೆಲ್ರಿ ಯಾ ಸಂಧಿ ಗಟ್ರದಾಗ ಒದ್ದಾಡಕತ್ತಾವ ಇಲ್ಲ ಇಲ್ಲ ಒಂದು ಹಾಕಿ ಬಡಿಲಿ ಏನಿದೆ ಸುಮ್ಮನೆ ಹೇಳಿ ಹೇಳಿ ಹಣೆಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ಕೈಗೆ ಹೆಸರು ಬಳೆ ಚಂದ. ನನ್ನ ಪತಿದೇವರು ಸುಭಾಷ್ ನನಗೆ ಚಂದ. ಸಾತನ ಮಾಡಿಕೆಲ್ಲ ಕೈ ಬರೋಬ್ರು ಒಂದೇ ಹೆಸರು ನೆನಪೈತ ಒಂದು ಎರಡು ಮೂರು ಚಲೋ ನೆನಪು ಮಾಡ್ರಿ ನಮ್ಮ ಹೇಳೇನು ಹೆಸರು ಗಂಡನ ಹೆಸರು ಹೇಳೇನು ಅವ್ರು ಹಾಡು ಅವಸರ ಐತಿ ಹೊರಿಗೊಳಗು ಊಟಕ್ಕೆ ಏನಾಗ ಮಾಡ್ರಿ ತಮ್ಮ, ಏನೇನ ಮಾಡಿರಿ? ಇದು ಆಯ್ತಲ್ಲ, ಊಟಕ್ಕೆ ಹಾಲಾಗೆ ಹಾಕಿ ನೋಡಿ ಅಣ್ಣ, ಮನೆ ದೇವರಿಗೆ ನಮಸ್ಕಾರ ಮಾಡಿ ಬರೋಣ, ನಡೆಯೋಣ. ಮದುವೆ ಅಂತ ಆಯ್ತು. ಮಯ, ನೀನು ಅಂದುಕೊಂಡಂತೆ ಎಲ್ಲವೂ ಆಯ್ತಲ್ಲ. ಇಂದಿನಿಂದ ನಾನು ನೀನು ಸತಿಪತಿಗಳು. ಬಾರೆ ನಲ್ಲೆ, ನನ್ನನ್ನು ಕಾಯಿಸಬೇಡ, ಬೇಗ ನಡಿ. ಹೌದೇ ನನ್ನಲ್ಲ? Oh
ಗೌತಮ್ ನೀನ್ ಯಾವಾಗ ಬಂದಪ್ಪ? ಮತ್ತೆ ಏನಾದರೂ? ಅಣ್ಣ ಖಂಡಿತವಾಗಿ ಏನೂ ನೋಡಿಲ್ಲ, ಬಂದ ತಕ್ಷಣ ಹಾಗೆ ಕಣ್ಣು ಮುಚ್ಕೊಂಡು ಬಿಟ್ಟೆ. ಅವ್ರು ಯಾವಾಗ ಬಂದ್ರು ಹೇಳ್ರ? ನಿಂತಿದ್ರು ಅವಾಗ ಬಂದು ನಾನು ನೋಡ್ತಾ ಯಾರಿಗೆ ಹೇಳ್ಬೇಡ್ರಿ ಸರ್, ಯಾಕಂದ್ರ ಬ್ಯಾರೆ ನೋಡು ಗೌತಮ್, ಮಾಯಾ ಕೇವಲ ನನ್ನ ಹೆಂಡತಿ ಅಲ್ಲ, ಆಕಿ ನಿನ್ನ ಮಾಯಾ ಇವ ಬರೀ ನಿನ್ನ ಮೈದನ ಅಲ್ಲ, ಇವ ನಿನ್ನ ಮಗನೂ ಕೂಡ. ನೀನು ಹಾಗೇ ನೋಡಿಕೊಳ್ಳಬೇಕು. ಆಯ್ತು ರೀ, ಹಾಗೆ ಆಗ್ಲಿ. ಇನ್ಮೇಲಿಂದ ಗೌತಮ ನನ್ನ ಮೈದನಲ್ಲ, ನನ್ನ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊ. ಆಯ್ತೇನೋ ಗೌತಮ? ಆಯ್ತಮ್ಮ, ಇಲ್ಲಿವರೆಗೆ ನನಗೆ ಅಣ್ಣನೊಬ್ಬನೇ ತಾಯಿ ತಂದೆಯಾಗಿದ್ರು. ಈಗ ನೀವು ಅತ್ತಿಗೆ ಆಗಿ ತಾಯಿ ಮಮತೆಯನ್ನು ತುಂಬಿಕೊಂಡು ಬಂದಿದ್ದೀರ. ಇಂದಿನಿಂದ ನಾನು ಕೂಡ ನನಗೆ ಅಮ್ಮ ಅಂತ ಕರೀತೇನೆ. ಹಾ, ಇನ್ನೊಂದು ವಿಷಯ ಅಣ್ಣ, ನಾಳೆ ನಡೆಯುವ ನಿಮ್ಮ ಪ್ರಥಮ ರಾತ್ರಿಗೆ ಮಂಚಕ್ಕೆ ಹೂವಿನ ಶೃಂಗಾರ ನನ್ನ ಕೈಯೇ ಮಾಡಿದೆ. ಹಾ ಅಣ್ಣ, ಇದೇ ಸಂದರ್ಭದಲ್ಲಿ ಈ ಒಂದು ಸಂತೋಷದಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೂಡಿ ಹಾಡಿ ಕುಣಿಯಬೇಕೆಂಬ ಒಂದು ಆಗ್ಲಿ ಮೈದನ, ನಿಮ್ಮಿಷ್ಟದಂತೆ ಎಲ್ಲರೂ ಒಟ್ಟಿಗೆ ಸೇರಿ ಹಾಡಿ ಕುಣಿಯೋಣ. ಎಲ್ಲರೂ ಕರ್ಕೊಂಡು ಹೋಗ್. ಅಣ್ಣ. ನೀ ಎಡಕ್ಕೆ. ಸರಿ ಗೌತಮ್, ನಿನ್ನ ಸಂತೋಷವೇ ನನ್ನ ಮತ್ತು ಅಣ್ಣನ ಸಂತೋಷ. ಆಗಲಿ, ಹಾಡಿ ಕುಣಿಯೋಣ.
ಎಲ್ಲಿ ಹೋಗ್ಯಾಳ ಅಂತೀನಿ. ಅಲ್ರಿ ಇತ್ತಿತ್ಲಾಗ ಒಟ್ಟು ಕೈಗೆ ಸಿಗೋಲ್ಲ. ಆ ದೊಡ್ಡವ್ರ ಮನ್ಯಾಗ ಮದ್ವಿ ನೋಡ್ದಂಗಿಂದ ಮನ್ಯಾಗ ಪಲಾಂಗ ಮ್ಯಾಗಿಂದ ಹರಿಯಾರಿ ಬೀಳಗತ್ತದ. ನೋಡಿದ್ರ ಎಲ್ಲಿ ಬೇಕಂತ ತಿರ್ಗಾಡ್ಕತ್ತ. ಅವ್ರ ಬಲ್ಲಿ ಅದು ರಿಪೇರಿ, ಇವ್ರ ಬಲ್ಲಿ ಇದು ರಿಪೇರಿ ಅನ್ಕೊಂಡು ಒಟ್ಟು ತಿರ್ಗಾಗತ್ತ. ಆ ರಿಪೇರಿ ಮಾಡೋ ನನ್ನ ಮಕ್ಕಳು ಒಬ್ರು ಬಂದು ಮಾಡಲ್ರು ರಿಪೇರಿ. ನಮ್ಮ ಮಾವಾರ ಇಲ್ಲೇ ನಿಂತಾರಲ್ರಿ. ನಮಸ್ಕಾರ ರೀ, ಭಾವಿ ಮಾವನವರಾದ ನಮಸ್ಕಾರಪ್ಪ ರವಲಿಂಗ. ಅಲ್ಲ ಅಂದಂಗ ಮಗಳು ನಿನಗೆ ನೋಡ್ತೀನಂತ ಹೋದಳಲ್ಲೋ? ಇಪ್ಪ ಇದೇನ್ರಿ ಇದು ಉಲ್ಟಾ ಕಾಲ. ಅಲ್ಲ ಗಂಡಾದವ್ರು ಹೆಣ್ಣು ನೋಡಕ್ ಹೋಗ್ಬೇಕು ಖರೆ, ಆದ್ರೆ ಇದೇನ್ರಿ ಇದು ಹೆಣ್ಣೆ ಗಂಡಿಗೆ ನೋಡಕ್ ಹೋಗದ? ಮಾವಾರ ಯಾಕ್ರಿ ಮದ್ವಿದ ಅಷ್ಟು ಅರ್ಜೆಂಟ್ ಐತೇನ್ರಿ ಮಗಳಿಗೆ? ನಾ ಹೇಳೋ ಸ್ವಲ್ಪ ಚಂದ ಕೇಳಿ ಮಂಗ್ಯಾನ ಮಗನ. ಅಲ್ಲ ನನ್ನ ಮಗಳು ನೀವು ನೋಡಕ್ ಹೋಗಿದ್ದು ನಿನಗೆ ಮದ್ವೆ ಆಗಕ್ಕಲ್ಲ, ಮತ್ರಿ ನಮ್ಮ ಮನೆಯದು ಕರೆಂಟ್ ರಿಪೇರಿ ಮಾಡಕ. ಏನ್ರಿ ಮಾವ, ನಾ ಬೇರೆ ತಿಳ್ಕೊಂಡಿದ್ದೆ. ಹೇಳ್ಕೋತೀಪ್ಪ. ಇಲ್ರಿ, ನಾವು ನಿಮ್ಮ ಮನೆ ಕಡೆ ಹೊಂಟಿನ್ರಿ ನಮ್ಮ ಸಾಮಾನು ತೊಗೊಂಡು. ಹೌದಾ? ನೋಡ್ತಾರೆ ನಮ್ಮ ಸಾಮಾನು ನೋಡಿ ನಿನ್ ಸಾಮಾನ್ಯಕ್ಕೆ ನಾನು ಅದ್ರಾಗ ಏನ್ ಕೇಳಪ್ಪ ನಾನು ನಾನು ಸಾಮಾನು ನೋಡಿ ಕೇಳ್ಕೊತ ಪಕ್ಕಡಂದಿ. ಇಲ್ಲ ನಮಸ್ಕಾರ. ವಾಲೇಕಮ್ ಸಲಾಂ. ನಿಮ್ದು ಗರ್ಕ ಪಾನಿ ಅನೇಕ ಬಂದ್ ಹೋಗ ಅಂತ. ಹಾ ಪಾನಿ ಪಾನಿ ಭೂ ಭೂ ಅನೇಕ ಬಂದ್ ಹೋಗ ಅಂತ ಯಾನಂತಾರೆ ಮಗ. ಅಲ್ಲ ಈ ನೋವು ಇದೊಂದು ನೋವು ನಾವು ಹುಚ್ಚಿದ್ದಂಗ್ರಿ ನಮ್ಗೆ ಗೊತ್ತ ನೋಡಿ. ಕನ್ನಡ ಭಾಷೆ ಇದ್ರ ಬಾಯಾಗ ಸಿಕ್ಕು ಒದ್ದಾಡ್ಗತ್ತದ್ರಿ. ಮಗ ಏನ್ ಮಾತಾಡ್ ಮಾತಾಡೋ. ನೀವು ಮಾತಾಡ್ದಲ್ಲ ನಮ್ಗೆ ಸಮಜ್ಞೆ ಆತ ಆಯ್ತು. ನಾವು ಅದೇ ಕನ್ನಡಿ ಕಲಿತೇವು. ಏ ಮಗನ ಕನ್ನಡಿ ಅಲ್ಲ ಅದು ಕನ್ನಡ 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 ವಹಿಸ್ಬೇಕು. ಕಬೀರ ನೀ ಮಾತಾಡೋದು ಕೇಳಿದ್ರ ನಗಬೇಕು ಏನು ಅಳಬೇಕು ಒಂದು ಗೊತ್ತಾಗಲ್ಲ. ಅಲ್ವೋ ಮಗನ, ಬಸ್ ಸ್ಟ್ಯಾಂಡಿಗ ಬಸ್ಸಿನ ಸ್ಟ್ಯಾಂಡ್ ಹಾಕ್ತೀರಿ, ಇಲ್ಲ ಸ್ತ್ರೀಗ ಇಸ್ತ್ರಿ ಅಂತೀರಿ, ಆ ಸ್ಕೂಲಿಗ ಈ ಸ್ಕೂಲ್ ಅಂತೀರಿ, ಅಲ್ಲ ಸ್ಟೋಗ ಇಷ್ಟೋ ಅಂತೀರಿ, ಸ್ಟೇಷನ್ಗ ಈ ಸ್ಟೇಷನ್ ಅಂತೀರಿ. ಯಾಕೆ ಹೋಗ ಬೀರ ಮಾತಿಗೆಲ್ಲ ಇಸ್ತ ಮಾತಾಡಕ್ ಆಗಂಗಿಲ್ಲ ಏನು ಮಗನ? ಮಾವರ ನೀವು ಹೇಳಿದ್ದು ಬಹಳ ಬರೋಬ್ಬರಿ ಐತ್ ನೋಡ್ರಿ ಮಾವರ. ಅಲ್ರಿ ಮಾವರ, ಈ ಕರ್ನಾಟಕದಾಗ ಹುಟ್ಟಿ ಚಂದ ಕನ್ನಡ ಬರಂಗಿಲ್ಲ ಅಂದ್ರೆ ಹ್ಯಾಂಗ್ರಿ ಮಾವರ? ನೀವೇ ಹೇಳ್ರಿ ಮಾವರ, ತಪ್ಪಾತಲ್ರಿ ಮಾವರ. ನವ್ಲಿಂಗ ಯಾಕ ಮಾತಿಗೂ ಮಾವ ಅಲ್ಲಗತ್ತೀವಿ. ನೋಡು ಹಂಗ ಕರೆಯೋದು ನಂಗೆಲ್ಲ ಇಷ್ಟ ಆಗಂಗಿಲ್ಲ ನೋಡು. ನಾ ಏನೇನು ಮಾಡಿದ್ದೀನಿ ತುಂಬಿಕೊಡು ಮಗನ ಕಗ. ನಾ ಪ್ರೀತಿ ಮಾಡಿದ ಆಗಲ್ಲ ಬಲ್ಗೂರ, ನಾ ಪ್ರೀತಿ ಮಾಡಿದವ ಆಗಲ್ಲ ಬಲ್ಗೂರ. ಹುಡುಗರ
ನಾ ಮಾಡ್ತೀನಿ ಒಂದು ಕೆಲಸ ಮಾಡ್ತೀನಿ ಇಬ್ಬರೇ ಕರ್ಕೊಂಡ ಮನೆ ಮಾಡ್ತೀನಿ ಅಲ್ಲ ಅಲ್ಲ ಯಪ್ಪ ಮೊದಲು ಯಾರು ಕೈಲಿ ಮಾಡಿಸ್ಬೇಡ ಏನಂದೇವ ಮೊದಲು ಯಾರ ಕೈ ಮಾಡಿಸ್ಕೊಳ್ಳಿ ಅಲ್ಲ ಇವ್ರಿಬ್ಬರದಾಗ ಯಾರು ಮಾಡಿದ್ರು ಬಿ ಮುಂದೆ ಫರಕ್ ಬೀಳ್ತದೆ ಯಾರ ಕೈ ಮಾಡಿಸ್ಕೋಬೇಡ ಮಾವ ನೀವೇನು ಚಿಂತೆ ಮಾಡುತ್ತೀರಿ ಈಗೆಲ್ಲ ಬಂದವರು ಹೊರಗೆ ಬೀಳಾರ್ದಂಗೆ ಮಾಡೋದು ಕೆಲಸ ನೀವೇನು ಕುದಿನೇ ಮಾಡಿದ್ರಿ ಏನು ಹೊರಗೆ ಬೀಳಾರ್ದಂಗೆ ಮಾಡ್ತೀನಿ ನಾ ಬರ್ಗೆಟ್ಟಿರಿ ಇವ ಮಾಡ್ತಾನಂತ ಶೆಡ್ಡಿಗೆ ಬರ್ತಾನೆ ಕೇಳ ಆದ್ರೆ ಏನು ಮಾಡ ಈಗ ಸೆಟ್ಟಿಂಗ್ ಬರೋ ಟೈಮ್ ಇಲ್ಲ ನನಗೆ ಹೌದು ನಾವು ಡ್ಯೂಟಿ ಅಂದ ಈ ಸದ್ಯ ಲೋಡ್ ಸೆಟ್ಟಿಂಗ್ ಟೈಮ್ ಹೋಗಪ್ಪ ಹೋಗು 1 ಗಂಟೆ ಹೋಗ್ಬೇಕು ಹೋಗುವ ಆದ್ರೆ 1 ತಾಸು ಕತ್ಲ್ಯಾಗ ಯಾರು ಏನು ಮಾಡಕ್ ಹೋಗ್ಬೇಕು ಯಾಕೋ ಸಂದು ಒಂದನ್ಯಾಗ ಕೈ ಆಡ್ಸಕ್ ಹೋಗ್ಬೇಕು ಆಟ ಏನಾಗ್ತದ ಸೊಟ್ಟ ಹೊಡಿ ಏನು ಆಮೇಲೆ ಬಂದು 1 ತಾಸು ಆದ್ಮೇಲೆ ನಾನೇ ಹಾಕ್ತೀನಿ ಅವಾಗ ಬೇಕಾದ್ರಿ ಏನ್ ಬರ್ಲಿ ಇವತ್ತು ಚಡ್ಡಿಗಾರ ಹೋಗಿ ನಿಂತಿದ್ದೀನಿ ಚಡ್ಡಿಗೆ ಬಾ ಅಲ್ಲ ಅಲ್ಲ ಮಾಡ್ರ ಮಾಡೋರ ನಾವು ನಮ್ಮ ಟಾಕಿ ಒಳಗೆ ನೀಟ್ ಹೇಳ್ತಾನೆ ನಮ್ಮ ಟಾಕಿ ಒಳಗ पानी वो तैरता नहीं अभी पूरा भर गया नम्दु क्या करंट नहीं तो करंट नहीं तो कैसा बंद मैं अब तो मेरा खाली नहीं थी ಈ ಮಗ ಖಾಲಿ ಅದನಂತ ನೋಡ್ರಿ ಗೊತ್ತಾಗಿಲ್ಲ ಸುಮ್ಮನೆ ಹಲ್ಲಿ ನನ್ನ ಮಗನ ಕಾಲೇನ ಅದೇ ಹೇಳೋದ್ರೆ ಕೇಳ ಏನು ಇವ ಖಾಲಿ ಅದನಂತ ಇವನಿಗೆ ಕರ್ಕೊಂಡು ಒಯ್ದು ಮಾಡಿಸ್ಕೋ ಏ ಬಯ್ಯಾಕ ಜೀವ ಇಲ್ಲ ಮಗ ನಾಟಕ ನಾಳೆ ರೀತಿಯಲ್ಲಿ ಮಾಡ್ಕೊಳ್ಳಿ ಆ ಮಗನ ಮತ್ತೊಂದು ಏನ್ ಮಾಡ್ತೀನಿ ಹಾ ಯಾವ ಏಯ್ ಬೇಡ ಹೇಗೆ ಮಾಡಿದ್ವಿ ಹಾ ಮಾಡ್ತು ಮದ್ವಿ ಕಾಳಜಿ ಮಾಡ್ಬೇಡವ ಮಾಡಿಲ್ಲ ನಾ ಓಡೋ ಯಾಕೆ ಹಾ ಓದ್ತೀವಿ ನನಗೆ ಗೊತ್ತತ್ತಿ ನೋಡು ಯಾವ ಯಾ ಅಂಬೇಲೆ ನಾ ಸ್ವಲ್ಪ ಕೆಲಸ ಅದ ನಿನ್ ಸಿಗೋರ ಹತ್ರ ಸ್ವಲ್ಪ ಕೆಲಸ ಅದ ಭಾಳ ದಿನ ಆಯ್ತು 3 ದಿನ ಆಯ್ತು ಮಂದಿ ಕೈ ಹೇಳಿ ಕಳ್ಸಕತ್ತವ ಯಾಕಂದ್ರೆ ಕಿಸಗಾಲ್ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಹೋಗಿ ಬರ್ತೀರವ ಈ ನೋಡು ಏಯ್ ಕೇಳಿ ಈ ಮಗನ ಹತ್ರ ಸ್ವಲ್ಪ ಹುಷಾರ ಭಾಳ ಡೇಂಜರ್ ಅದ ಮಗ ಹೆಣ ಹಾಕ್ಬರ್ತೀನಿ ಚಿಂತೆ ಮಾಡ್ಬೇಡ ಇಲ್ಲ ಹೊರಗೆ ಬಿದ್ದರೆ ಮಗ ಲುಂಗಿ ತರಿಸ್ತಾನೆ घुटा जड़ी ಅಲ್ಲ ಅದು ನೀನು ಹೆಸರಿನ ಅರ್ಥ ಏನು ಅರ್ಥ ಗೊತ್ತಿ ನೋಡಿ ನಮ್ಮ ಹತ್ರ ಕಾವ್ ನೋಡಿ ನಾನು ಹೌದಾ मैं कभी कभी बियर पीता हूँ इसलिए हम प्यार से कबीर दास कभी कभी ಇದು ಪೀತಾ कभी कभी क्या नहीं पीता ಏ ನೇ ಮೋನ ದೇವದಾಸ ಕಬೀರ್ ದಾಸ ಅಲ್ಲ ಈ ಹೆಸರಿನ ಅರ್ಥ ಏನು मैं कितना बार बोलने का ಓ ಇದು ಪೀನೆ के बाद ಮತ್ ನನಗೇನೋ ಕೇಳಬೇಕಂತಿದ್ದೆ ಅವಾಗ ಏನು ನೀ ನಮಗ ನೀ ನನಗ ಕೇಳ ತಿಳ್ದ್ಯಾಡ ಬೇಡ ಬರೇ ಎಲ್ಲಿ ಗೊತ್ತಾಗಲ್ಲ ಎಡ ಉಳ್ದವು ನಾನು
ನಾನು ನಿಮ್ಗೊಂದು ಮಾತು ಹೇಳಿ ಏನು ನಾನು ನೀನು ನಾನು ಏನು ನಿಮ್ಗ ನಾನು ಮುರ್ಕಡ ಹೋಗ್ಕೊಂಡು ಬಾಳೆ ಹೋಗ್ತೀನಿ ನೋವು ಕೊಟ್ಟೆ लव करते जीवन में जाने जाना एक बार होता प्यार जीवन में जाने जाना एक बार होता प्यार जीवन में जाने ಲವ್ ಮಾಡಬೇಕಾದ ಜೀವನದ ದುನಿಯಾದ ಲವ್ ಮಾಡಬೇಕಾದ ಗೆಳತಿ ಜೀವನದ ದುನಿಯಾದ ಮನಸ ಕೊಟ್ಟ ಸೋದಗೆಳತಿ ನಿನ್ನ ಬಂಗಾರ ಮನಸ್ಸನ್ನ ಕೂಡ ದೈವ ಬಲಾಯಿನ ನೀರೆಲ್ಲ ಬರೋಬ್ಬರಿ ಐತಿ ನೀನು ಮನೆ ಆಟ ನಾಲ್ಕು ಮಕ್ಕಳು ನನ್ನ ಮದುವೆ ಮಾಡ್ಕೊಡ್ತಾರೆ ಅದರಲ್ಲಿ ನೀ ಅಣ್ಣ ಮದುವೆ ಆಗ್ತೀನಿ ಆದ ಒಂದು ಸ್ವಲ್ಪ ಟೈಮ್ ಕೈ ತೆಗಿ ಆದ ಒಂದು ಸ್ವಲ್ಪ ಟೈಮ್ ಕೊಡ್ತೀನಿ मकड़ी पैदा मारो अक्का मेरे को अच्छा था ಏ 5 ಮಕ್ಕಳು ಅವೇ ಹಿಡಿತಲ್ಲ ಮಗನ ಹೋಗಿ ಹಂದಿ ಹಿಡಿ ಮಾಡಿ ಹಂದಿ ಹುಡುಗ ಸರಿ ನಾನು ಓದ್ತಾತ್ ನಾನು ಬರ್ತಾ कैसे थी ಮತ್ತ कुछ तो क्या बोलता है उसको ಕ್ಯಾ ऐसा चित्ता टप्पा कर देखे चित्ता टप्पा ಇದೇನು ಮಾಡಿ क्या इसका एक चित्ता टप्पा बोलते हैं ಸರ ಮಾಡು ಹೊಡಿ
ಬಂತು. ಇನ್ನುಳಿದಿರುವುದು ಪ್ರಥಮ ರಾತ್ರಿ ಒಂದೇ. ಇಂಥ ಪ್ರಥಮ ರಾತ್ರಿಗಳು ನನ್ನ ಬಾಳಿನೆಲ್ಲ ಅದೆಷ್ಟೋ ನಡೆದು ಹೋಗಿದೆ. ಆದ್ರೆ ಸುಭಾಷನಿಗೆ ಮಾತ್ರ ಮೊದಲನೇ ರಾತ್ರಿ. ಅರೆ ಇದೇನಿದು? ನಾನ್ ಪ್ರಣಯ್ ರಾಜನ್ಗೆ ಭೇಟಿ ಆಗ್ಬೇಕು ಅಂದ್ರೆ ಈ ಸುಭಾಷ್ ನೋಡಿದ್ರೆ ಈ ಕಡೆನೆ ಬರ್ತಾ ಇದ್ದಾನೆ. ಅವನಿಗೆ ಏನ್ ಹೇಳ್ಬೇಕು ಅಂತ ಒಂದು ತಿಳಿತಾರೆ. ಮಾಯಾ, ನೀನಿಲ್ಲಿ? ಅದು ನಿಮ್ಮನ್ನೇ ಹುಡುಕುತ್ತಾ ಬಂದೆ. ಹೌದಾ? ನನ್ನನ್ನ ಹುಡುಕುತ್ತಾ ಬಂದೆ? ನಾನು ಮನೆಯಲ್ಲೇ ಇದ್ನಲ್ಲ, ಏನಾದರೂ ವಿಷಯವಿದ್ರೆ ಮನೆಯಲ್ಲೇ ಹೇಳ್ಬೋದಿತ್ತಲ್ಲ. ಕೇಳ್ಬೋದಿತ್ತು, ಆದ್ರೆ ಮನೆಯಲ್ಲಿ ನೀವು ನನಗೆ ಕಾಣ್ತಾನೆ ಇಲ್ಲ. ಇದು ವಿಚಿತ್ರವಾಗಿದೆ. ನೀನು ಯಾವ ವಿಷಯ ಮುಚ್ಚಿಡ್ತೀರಿಯೋ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಇವನಿಗೆ ಏನಾದ್ರೂ ನಮ್ಮ ಕಳ್ಳ ಪ್ರೇಮದ ವಿಷಯ ಏನಾದ್ರೂ ಗೊತ್ತಾಗಿರ್ಬೋದಾ? ಮಾಯಾ, ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಗೊತ್ತಾಗಿದೆ. ಹಬ್ಬ, ನಾನೇನು ಅನ್ಕೊಂಡ್ಬಿಟ್ಟಿದ್ದೆ. ಅದೇನ್ ಗೊತ್ತಾಯ್ತು ಅಂತ. ಅದು ಏನ್ ಚಿನ್ನ? ಏನಿಲ್ಲ ರೀ, ಮನೆಯಲ್ಲಿ ಮಾತಾಡ್ಬೇಕಂದ್ರೆ ನಿಜ. ಆದ್ರೆ ಅಕ್ಕ ಭಾವನವರು ಮನೆಯಲ್ಲೇ ಇರ್ತಾರೆ. ನಿಮ್ದು ನೋಡಿದ್ರೆ ಕೂಡಿದ ಸಂಸಾರ, ದೊಡ್ಡದಾದ ಸಂಸಾರ. ನಮ್ಗಿಬ್ಬರಿಗೆ ಮಾತನಾಡೋದಕ್ಕೆ ಆ ಮನೆಯಲ್ಲಿ ಪ್ರವೇಶನೇ ಇರೋದಿಲ್ಲ. ಅದಕ್ಕೋಸ್ಕರ ನಾವಿಬ್ರು ಬೇರೆ ಮನೆ ಮಾಡೋಣ. ಮಾಯಾ, ಇದು ಎಂದಿಗೂ ಸಾಧ್ಯವಿಲ್ಲ. ನಿನ್ನ ಮಾತು ಕೇಳಿ ಅಣ್ಣ ತಮ್ಮಂದಿರ ಅಗಲುವುದು ಇದು ಅಸಾಧ್ಯವಾದ ಮಾತು. ಮಾಯಾ, ನಿನ್ನೆ ತಾನೇ ಮದುವೆಯಾಗಿದೆ. ಇಂದು ಬೇರೆ ಮನೆ ಮಾಡಿದರೆ ಈ ಸಮಾಜ ಚೀಮಾರಿ ಹಾಕುತ್ತದೆ ನಮಗೆ. ಅಷ್ಟೇ ಅಲ್ಲದೆ ನಮ್ಮ ಮೂವರು ಅಣ್ಣ ತಮ್ಮಂದರ ಪ್ರೀತಿ ವಾತ್ಸಲ್ಯ ತುಂಬಿ ತುಳುಕ್ತಾ ಇದೆ. ಇದನ್ನು ಒಡೆಯಲು ಪ್ರಯತ್ನ ಮಾಡಬೇಡ. ನಮಗೆ ನಮ್ಮ ಅಣ್ಣನೇ ದೇವರು. ಅಂತ ದೇವರಂತ ಅಣ್ಣನಿಗೆ ದ್ರೋಹ ಮಾಡಲಾರೆ. ನಿನಗೆ ಇಷ್ಟ ಇದ್ದರೆ ಈ ಮನೆಯಲ್ಲಿ ಇರು, ಇಲ್ಲದಿದ್ದರೆ ಹೊರಟು ಹೋಗು. ನನ್ನ ಅಭ್ಯಂತರವೇನೂ ಇಲ್ಲ. ಇವನು ನನ್ನ ದಾರಿಗೆ ಬರುವ ಹಾಗೆ ಕಾಣ್ತಾ ಇಲ್ಲ. ನಾನೇ ಇವನ ದಾರಿಗೆ ಹೋಗಿ ನನ್ನ ದಾರಿಯಲ್ಲಿ ಕರೆದುಕೊಂಡು ಬರ್ಬೇಕು. ಆವಾಗ ನನ್ನ ಕೆಲಸ ಹೇಗಾಗೋದಿಲ್ಲ ಅಂತ ನಾನು ನೋಡ್ತೀನಿ. ಏನಿಲ್ಲ ರೀ, ಹಾಗೆ ನಿಮ್ಮನ್ನು ಪರೀಕ್ಷೆ ಮಾಡ್ಬೇಕು ಅಂತ ಈ ರೀತಿ ಹೇಳಿದೆ. ನೋಡ್ರಿ, ನೀವಿಬ್ರು ಅಣ್ಣ ತಮ್ಮಂದಿರಂದ್ರೆ ರಾಮ ಲಕ್ಷ್ಮಣ ಇದ್ದ ಹಾಗೆ. ನಿಮ್ಮಂತ ಅಣ್ಣ ತಮ್ಮಂದಿರನ್ನ ಬೇರೆ ಮಾಡ್ತೀನಿ ಏನ್ರಿ? ಯಾವತ್ತಿಗೂ ಮಾಡೋದಿಲ್ಲ. ಈ ಪರೀಕ್ಷೆಯಲ್ಲಿ ನೀವೇ ಗೆದ್ಬಿಟ್ರಿ. ನೋಡ್ರಿ, ನಂದಿದ್ದು ತಪ್ಪಾಯ್ತು. ಇನ್ಮೇಲೆ ಯಾವ ಕಾರಣಕ್ಕೂ ಈ ರೀತಿ ಮಾತನಾಡೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಿ. ಇರ್ಲಿ ಇರ್ಲಿ ಮಾಯಾ, ಕ್ಷಮಿಸುವಂತ ತಪ್ಪು ನೀನೇನು ಮಾಡ್ಲಿಲ್ಲಲ್ವಾ? ತಮಾಷೆಗಾಗಿ ಎಂದು ಹೇಳಿದ ಮೇಲೆ ಮುಗಿದು ಹೋಯ್ತು. ನಾನೇಕೆ ಕ್ಷಮಿಸಬೇಕು? ಏಕೆಂದರೆ ನಾನಿನ್ನ ಮೇಲೆ ಕೋಪವೇ ಮಾಡಿಕೊಂಡಿಲ್ಲ. ಅದೆಲ್ಲವೂ ಬಿಡು. ಬೇಗ ಪ್ರಥಮ ರಾತ್ರಿ ಬಗ್ಗೆ ಯೋಚಿಸೋಣ ನಡಿ. ಇಷ್ಟೊತ್ತಿಗಾಗಲೇ ನನ್ನ ತಮ್ಮ ಗೌತಮ ಆ ಮಂಚಕ್ಕೆ ಎಲ್ಲ ಶೃಂಗಾರವನ್ನು ಮಾಡಿಬಿರಬೇಕು. ನಡೆ ಹೋಗೋಣ ಬಾ.